ಲಾಸ್ಟ್ ಕ್ಲಾಸಲ್ಲಿ ನಾವೇನು ನೋಡಿದ್ವಿ, ಪಾಸ್ಟ್ ಕಂಟಿನ್ಯೂಸ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ದು ಡಿಫ್ರೆನ್ಸ್ ನೋಡಿದ್ವಿ. ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಏನು ಬರುತ್ತೆ, ಈಸ್ ಆಮ್ ಆರ್ ಪ್ಲಸ್ ಐ ಎನ್ ಜಿ ಬರುತ್ತೆ. ಪಾಸ್ಟ್ ಕಂಟಿನ್ಯೂಸಲ್ಲಿ ವಾಸ್ ಮತ್ತು ವರ್ ಪ್ಲಸ್ ಐ ಎನ್ ಜಿ ಬರುತ್ತೆ. ವರ್ಬ್ಗೆ ಮೇನ್ ವರ್ಬ್ ಏನಿರುತ್ತೆ ಅದು ಐ ಎನ್ ಜಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ಟಾಕಿಂಗ್ ಟು ಯು, ಯು ಆರ್ ವಾಚಿಂಗ್ ಮೀ, ಶಿ ಈಸ್ ರೈಟಿಂಗ್, he is reading, they are watching TV, we are listening. So I, you, we, they ಇದು ಹೇಗೆ he, she, it ಇದಕ್ಕೆ ಏನೇನು ಬರುತ್ತೆ, ಈಸ್ ಆಮ್ ಆರ್ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಪಾಸ್ಟಲ್ಲಿ ವಾಸ್ ವರ್ ಮಾತ್ರ ಬರೋದು. ಇದನ್ನು ಕರೆಕ್ಟಾಗಿ ನೀವು ಐಡೆಂಟಿಫೈ ಮಾಡೋಕ್ಕೆ ಗೊತ್ತಿರಬೇಕು. ಡಿಫ್ರೆನ್ಸ್ ನಾನು ನಿಮಗೆ ಒಂದಷ್ಟು ಸೆಂಟೆನ್ಸಸ್ ಕೊಟ್ಟಿದ್ದೀನಿ ಅಲ್ಲ. ಓಕೆ, ಸೊ ಈಗ ಎಸ್ ನೋ ಕ್ವೆಶ್ಚನ್ಸ್. ಎಸ್ ನೋ ಕ್ವೆಶ್ಚನ್ಸ್ ಅಂದ್ರೇನು, ಹೌದೋ ಅಲ್ವೋ. ಡು ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗ್ತೀಯಾ ಅನ್ನೋದಕ್ಕೆ ಉತ್ತರ ಏನು, ಹೌದು ನಾನು ಶಾಲೆಗೆ ಹೋಗ್ತೀನಿ, ಇಲ್ಲ ನಾನು ಶಾಲೆಗೆ ಹೋಗಲ್ಲ. ಹೌದು ಅಥವಾ ಇಲ್ಲ ಅನ್ನೋ ಉತ್ತರ. ಈಗ ಇದರಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂ, ಅದೇ ಪ್ರೆಸೆಂಟ್ ಮತ್ತು ಪಾಸ್ಟ್ ಕಂಟಿನ್ಯೂಸಲ್ಲೇ ನೋಡೋಣ. ಫಸ್ಟು ನಾವು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಎಸ್ ನೋ ಕ್ವೆಶ್ಚನ್ ಏನು. ಓಕೆ ರೈಟ್. ಈಗ ಸೇಮ್ ಎಕ್ಸಾಂಪಲ್ಸ್, ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್, ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್, ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ. ಈಗ ಇದನ್ನು ಪ್ರಶ್ನೆ ಮಾಡಬೇಕಾದ್ರೆ ನಾನೇನು ಮಾಡಬೇಕು, ನಾನು ಫುಟ್ಬಾಲ್ ಆಡ್ತಾ ಇದ್ದೀನಾ, ಇಲ್ಲಿ ನಾ ಹಾಕ್ತೀವಿ, ಇಲ್ಲಿ ನೋಡಿ ನೀ ಇದೆ, ಇಷ್ಟೇ ವ್ಯತ್ಯಾಸ ಕನ್ನಡದಲ್ಲಿ. ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ, ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್. ನಾನು ಪಾಠ ಮಾಡ್ತಾ ಇದ್ದೀನಿ, ಐ ಆಮ್ ಟೀಚಿಂಗ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್. ನೀವು ಇಮೇಲೆ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಕಲಿಯೋದನ್ನ ಕಲಿಯಬಹುದು. ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ಬೆಳಿಗ್ಗೆ ಬರೋಣ, ಓದಕ್ಕೆ ಬೆಳಿಗ್ಗೆ ಬರೋಣ ಮಾತ್ರ. ಈಗ ಎಬಿಸಿ ಮಾತ್ರ ಗೊತ್ತು, ಎಬಿಸಿ ಓದಿಲ್ಲ ನಾವು ನೋಡಿ, ಇಂಗ್ಲಿಷ್ ಎಬಿಸಿ ಓದಿಲ್ಲ ನಾವು ಇಂಗ್ಲಿಷ್ ಅನ್ನು ಬೇಸಿಕ್ ಇಂದಾನೆ ಓದಕ್ಕೆ. ಈ ಕೋರ್ಸ್ ಅನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ, ಈ ಕೋರ್ಸ್ ಅನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರಿಗಾದರೂ ಈ ಕೋರ್ಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನಿಮಗೆ ಬೇಸಿಕ್ ರೀಡಿಂಗ್ ಆಗಿ ಕೋರ್ಸ್ ಅನ್ನು, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಆಸಕ್ತಿ ಇದ್ದು ಈ ಕೂಡಲೇ ರೀಡಿಂಗ್ ರೈಟಿಂಗ್ ಕೋರ್ಸ್ ಅನ್ನು ಹಾಗೂ ಜಾಯಿನ್ ಬರುವಂತಹ ಆಸಕ್ತಿ ನಂಬರ್ಗೆ ಈ ಕೂಡಲೇ ತೆಗೆದುಕೊಳ್ಳಿ. ನೀವು ಹಾಗೂ ಇಲ್ಲಿ ಬರುವಂತಹ ಅಥವಾ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸುವಂತಹ ನಂಬರ್ಗೆ ಹೆಸರು ನೀವು ರಿಜಿಸ್ಟರ್ ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಟೀಚಿಂಗ್, ನಾನು ಟಿವಿ ನೋಡ್ತಾ ಇದ್ದೀನಿ, ಐ ಆಮ್ ವಾಚಿಂಗ್ ಟಿವಿ. ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕಾದ್ರೆ ಏನು ಮಾಡಬೇಕು, ನಾನು ಫುಟ್ಬಾಲ್ ಆಡ್ತಾ ಇದ್ದೀನಾ, ನಾನು ಪಾಠ ಮಾಡ್ತಾ ಇದ್ದೀನಾ, ನಾನು ಟಿವಿ ನೋಡ್ತಾ ಇದ್ದೀನಾ, ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಾ. ಸೊ ನಾನು ಅಂತ ಕೇಳಿದಾಗ ಜಾಸ್ತಿ ನಾವು ಪ್ರಶ್ನೆ ನಮಗೆ ನಾವು ಹಾಕೊಳ್ಳಲ್ಲ, ಬಟ್ ಕೆಲವು ಸಿಚುವೇಷನಲ್ಲಿ ನಾವು ಅದನ್ನು ಕೇಳಬೇಕಾಗುತ್ತೆ. ಓಕೆ, ಈಗ ಐ ಆಮ್, ಐ ಆದಮೇಲೆ ನಾವು ಆಮ್ ಹಾಕಿದ್ದೀವಿ, ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್. ಇದನ್ನು ನಾವು ಪ್ರಶ್ನೆ ಮಾಡಬೇಕಾದ್ರೆ ನಾನು ಫುಟ್ಬಾಲ್ ಆಡ್ತಾ ಇದ್ದೀನ, ಈ ನಾ ಅಂತ ನಾವು ಬಳಸಬೇಕಾದ್ರೆ ಇಲ್ಲೆಲ್ಲೂ ಚೇಂಜ್ ಮಾಡೋಕ್ಕಾಗಲ್ಲ, ನಾವು ಇಲ್ಲಿನ ಈ ಪ್ಲೇಸ್ ಚೇಂಜ್ ಮಾಡಬೇಕಷ್ಟೇ. ಇಲ್ಲಿ ಆ್ಯಮ್ ಆದಮೇಲೆ ಐ ಬರುತ್ತೆ, ಇಲ್ಲಿ ಐ ಆದಮೇಲೆ ಆ್ಯಮ್ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಐ ಆ್ಯಮ್, ಎಸ್ ಪ್ಲೀಸ್. ಇಷ್ಟು ಬೇಗ ಡೌಟ್ ಬಂತಾ? ಬರ್ತಾ ಇಲ್ಲ? ಇಸ್ ದ್ಯಾಟ್ ಸೊ? ಯಾರಿಗೆ ಬರ್ತಾ ಇಲ್ಲ? ಕವಿತಾ, ಕವಿತಾ ಒಂದ್ಸಲ ಲೆಫ್ಟ್ ಆಗ್ರಿ, ಲೆಫ್ಟ್ ಆಗಿ ಆಮೇಲೆ ಜಾಯ್ನ್ ಆಗ್ರಿ, ಬರುತ್ತೆ. ನಾನು ಅದೇ ಅನ್ಕೊಂಡೆ, ಪಾಠ ಸ್ಟಾರ್ಟೇ ಮಾಡಿಲ್ಲ, ಅಷ್ಟು ಬೇಗ ಡೌಟ್ ಕೇಳ್ತಾ ಇದ್ದಾರಾ? ಐ ಥಾಟ್ ಶಿ ಈಸ್ ವೆರಿ ಕ್ಯೂರಿಯಸ್. ಓಕೆ, ನಾ ಇಷ್ಟ ಇರೋದು ಐ ಆಮ್, ಎಮ್ ಐ, ಐ ಆಮ್, ಎಮ್ ಐ, ಎಮ್ ಐ ಟೀಚಿಂಗ್, ಐ ಆಮ್ ಟೀಚಿಂಗ್, ಎಮ್ ಐ ಟೀಚಿಂಗ್. ಓಕೆ, ಸೊ ಆಮ್ ಐ ಪ್ಲೇಯಿಂಗ್ ಫುಟ್ಬಾಲ್, ನಾನು ಫುಟ್ಬಾಲ್ ಆಡ್ತಾ ಇದ್ದೀನಾ? ಆಮ್ ಐ ರೀಡಿಂಗ್ ಬುಕ್ಸ್, ನಾನು ಪುಸ್ತಕ ಓದ್ತಾ ಇದ್ದೀನಾ? ಅಲ್ಲ, ಫಸ್ಟ್ ಇಲ್ಲಿ ಸೆಂಟೆನ್ಸ್ ನೋಡಿ, ಇದು ಆಲ್ರೆಡಿ ನಿಮಗೆ ಗೊತ್ತಲ್ವಾ. ಐ ಆಮ್ ರೀಡಿಂಗ್ ಬುಕ್ಸ್, ಐ ಆಮ್ ವಾಚಿಂಗ್ ಟಿವಿ, ಐ ಆಮ್ ಲಿಸ್ನಿಂಗ್, ಐ ಆಮ್ ಈಟಿಂಗ್ ಬ್ರೇಕ್ಫಾಸ್ಟ್, ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತು. ಈಗ ಇದನ್ನು ನಾನು ಪುಸ್ತಕ ಓದ್ತಾ ಇದ್ದೀನಾ? ಆಮ್ ಐ, ಅಲ್ಲ, ನಾನು ಫುಟ್ಬಾಲ್ ಆಡ್ತಾ ಇದ್ದೀನಾ? ಆಮ್ ಐ ಪ್ಲೇಯಿಂಗ್ ಫುಟ್ಬಾಲ್? ನಾನು ಪುಸ್ತಕ ಓದ್ತಾ ಇದ್ದೀನಾ? ಆಮ್ ಐ ರೀಡಿಂಗ್ ಬುಕ್ಸ್? ನಾನು ಟಿ ವಿ ನೋಡ್ತಾ ಇದ್ದೀನಾ? ಆಮ್ ಐ ವಾಚಿಂಗ್ ಟಿ ವಿ? ನಾನು ಹಾಡು ಕೇಳ್ತಾ ಇದ್ದೀನಾ? ಆಮ್ ಐ ಲಿಸ್ನಿಂಗ್ ಟು ಮ್ಯೂಸಿಕ್? ನಾನು ತಿಂಡಿ ತಿಂತಾ ಇದ್ದೀನಾ? ಸೊ ಇದು ಈ ಥರದ್ದು ನಾವು, ಅಂದರೆ ನಮಗೆ ಬೇಕಾದಾಗ ಮಾತ್ರ ನಾವು ನಾನು ಅದು ಮಾಡ್ತಾ ಇದ್ದೀನಾ, ನಾನು ಇದು ಮಾಡ್ತಾ ಇದ್ದೀನಿ ಅಂತ ಕೇಳಬೇಕು. ಎಲ್ಲದೂ ಆಗೋದಿಲ್ಲ, ಎಲ್ಲದೂ ಸೆಂಟೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ತಿಂಡಿ ತಿಂತಾ ಇದ್ದೀನಾ? ಇಲ್ಲ, ನಾನು ಬರಿತಾ ಇದ್ದೀನಿ. ನಾನು ತಿಂಡಿ ತಿಂತಾ ಇದ್ದೀನಾ? ಯಾರು ಹೇಳಿದ್ದು? ನಾನು ಬರಿತಾ ಇಲ್ವಾ? ಆ ಥರ ಸಿಚುವೇಷನ್ಸಲ್ಲಿ ನೀವು ನಾನು ಯೂಸ್ ಮಾಡೇ ಮಾಡ್ತೀವಿ, ರೈಟ್? ಆಮ್ ಐ ಡ್ಯಾನ್ಸಿಂಗ್ ಇನ್ ದ ರೈನ್? ನಾನು ಮಳೆಯಲ್ಲಿ ಆಟ ಆಡ್ತಿದ್ದೀನಾ? ಯಾರು ಹೇಳಿದ್ದು? ನಾನಿಲ್ಲಿ ಓದ್ತಾ ಇದ್ದೀನಿ. ಆಮ್ ಐ ನಾಟ್ ಪೇಂಟಿಂಗ್ ಪಿಕ್ಚರ್ಸ್? ಹಾಂ, ಇಲ್ಲಿ ನೆಗೆಟಿವಲ್ಲಿ ನೀವು ಆಮ್ ಐ ನಾಟ್ ಬಳಸಬೇಕು. ಆಮ್ ಐ ನಾಟ್ ಪೇಂಟಿಂಗ್ ಪಿಕ್ಚರ್ಸ್? ನಾನು ಪಿಕ್ಚರ್ ಪೇಂಟ್ ಮಾಡ್ತಾ ಇಲ್ವಾ? ಆಮ್ ಐ ನಾಟ್ ಸಿಂಗಿಂಗ್ ಸಾಂಗ್ಸ್? ನಾನು ಹಾಡುಗಳನ್ನು ಹಾಡ್ತಾ ಇಲ್ವಾ? ಆಮ್ ಐ ನಾಟ್ ಸ್ಟಡಿಂಗ್ ಮ್ಯಾಥ್ಸ್? ನಾನು ಗಣಿತ ಓದ್ತಾ ಇಲ್ವಾ, ಅಥವಾ ಗಣಿತ ನಾನು ಅಧ್ಯಯನ ಮಾಡ್ತಾ ಇಲ್ವಾ? ಆಮ್ ಐ ನಾಟ್ ರೈಟಿಂಗ್ ಸ್ಟೋರೀಸ್? ನಾನು ಕಥೆಗಳನ್ನು ಬರಿತಾ ಇಲ್ವಾ? ಆಮ್ ಐ ನಾಟ್ ಕುಕಿಂಗ್ ಡಿನ್ನರ್? ನಾನು ಅಡುಗೆ ಮಾಡ್ತಾ ಇಲ್ವಾ? ಸೊ ಇಲ್ಲಿ ನಾನು ಮಾಡ್ತಾ ಇದ್ದೀನಾ, ನಾನು ಮಾಡ್ತಾ ಇದ್ದೀನಾ, ಇಲ್ಲಿ ನಾನು ಮಾಡ್ತಾ ಇಲ್ವಾ?
ಸೊ ಆಮ್ ಐ ವರ್ಬ್, ಆಮ್ ಐ ನಾಟ್ ವರ್ಬ್. ಓಕೆ, ಸೊ ಆಮ್ ಐ ನಾಟ್ನ ಆರ್ ಅಂಟ್ ಐ ಅಂತಲೇ ಹೇಳ್ಬೋದು, ಅದು ಈಗ ಬೇಡ ನಿಮಗೆ, ಎಲ್ಲಾದ್ರೂ ಕನ್ಫ್ಯೂಸ್ ಆಗುತ್ತೆ. ಓಕೆ, ಸೊ ಗೊತ್ತಾಯ್ತಲ್ಲ. ಆಮ್ ಫಸ್ಟಿಗೆ ಬಂದರೆ ಯಾವುದೇ ಟು ಬಿ ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್, ಆಕ್ಸಿಲರಿ ವರ್ಬ್ಸ್, ಇದೆಲ್ಲ ಏನು ಆಮ್, ಈಸ್, ಆರ್, ವಾಸ್, ವರ್, ಇದೆಲ್ಲ ಟು ಬಿ ವರ್ಬ್ಸ್ ಅಥವಾ ಬಿ ವರ್ಬ್ಸ್, ಟು ಬಿ ವರ್ಬ್ಸ್ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ಬೋದು. ಇದು ಫಸ್ಟಿಗೆ ಬಂದರೆ ದ್ಯಾಟ್ ಈಸ್ ಎ ಕ್ವೆಶ್ಚನ್. ಓಕೆ, ಈಸ್ ಫಸ್ಟಿಗೆ ಬಂತ, ಇಟ್ಸ್ ಅ ಕ್ವೆಶ್ಚನ್. ಆಮ್ ಫಸ್ಟಿಗೆ ಬಂತ, ಇಟ್ಸ್ ಅ ಕ್ವೆಶ್ಚನ್. ಈಸ್, ವಾಸ್ ಫಸ್ಟಿಗೆ ಬಂತ, that is a question. Were ಫಸ್ಟಿಗೆ ಬಂತ, that's a question. So is, am, are, was, were, will be ಅಲ್ಲ, will ಮತ್ತು ಇದೆಲ್ಲ ಫಸ್ಟಿಗೆ ಬಂದರೆ ದ್ಯಾಟ್ ಈಸ್ ಅ ಕ್ವೆಶ್ಚನ್. ಅಂದರೆ ಇದು ಫಸ್ಟಿಗೆ ಬಂದರೆ ಮಾತ್ರ, ಇವೆಲ್ಲ ಫಸ್ಟಿಗೆ ಬಂದರೆ ಅವೆಲ್ಲ ಪ್ರಶ್ನೆಗಳೇ. ಆದರೆ ಪ್ರಶ್ನೆಗಳಿಗೆ ಎಲ್ಲದರಲ್ಲೂ ಇದೇ ಫಸ್ಟ್ ಬರಬೇಕು ಅಂತಿಲ್ಲ, ಬೇರೆ ಬರ್ಬೋದು. ವಾಟ್ ಬರ್ಬೋದು, ವೆನ್, ವಿಚ್, ವೇರ್ ಬರ್ಬೋದು, ಡೂ ಬರ್ಬೋದು, ಹ್ಯಾವ್ ಬರ್ಬೋದು, ಹ್ಯಾಸ್, ಹ್ಯಾಡ್ ಇವೆಲ್ಲ ಬರುತ್ತೆ. ಬಟ್ ಈಸ್, ಆಮ್, ಆರ್, ವಾಸ್, ವರ್, ವಿಲ್ ಇವೆಲ್ಲ ಫಸ್ಟಿಗೆ ಬಂದರೆ ಅದೆಲ್ಲ ಕ್ವೆಶ್ಚನ್ಗಳೇ. ಓಕೆ, ಸಬ್ಜೆಕ್ಟ್ ಇದು ಬಂದು ಸಬ್ಜೆಕ್ಟ್ ಬಂದರೆ, ಇದು ಫಸ್ಟಿಗೆ ಬಂದಿದೆ, ಸಬ್ಜೆಕ್ಟ್ ಆಮೇಲೆ ಬಂದರೆ ದ್ಯಾಟ್ ಈಸ್ ಅ ಕ್ವೆಶ್ಚನ್. ಸಬ್ಜೆಕ್ಟ್ ಫಸ್ಟ್ ಬಂದು ಟು ಬಿ ವರ್ಬ್ಸ್, ಬಿ ವರ್ಬ್ಸ್ ಇದೇನು ಈಸ್, ಆಮ್, ಆರ್ ಎಲ್ಲ ಮತ್ತೆ ಬಂದರೆ ದಟ್ ಈಸ್ ಅ ಸೆಂಟೆನ್ಸ್. ಇಟ್ ಕ್ಯಾನ್ ಬಿ ಅ ನೆಗೆಟಿವ್ ಸೆಂಟೆನ್ಸ್ ಆರ್ ಇಟ್ ಕ್ಯಾನ್ ಬಿ ಅ ಪಾಸಿಟಿವ್ ಸೆಂಟೆನ್ಸ್. ಓಕೆ, ಸೊ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಲೈಕ್ ಶಿ ಈಸ್ ಅ ಟೀಚರ್, ಈಸ್ ಹಾಕಿದ್ದೀವಿ, ಶಿ ಈಸ್ ಅ ಟೀಚರ್, ಅವಳು ಟೀಚರ್. ಈಸ್ ಶಿ ಅ ಟೀಚರ್, ಅವಳು ಟೀಚರ್ ಹೌದಾ? ಅದು ಸಿಂಪಲ್ ಪ್ರೆಸೆಂಟಲ್ಲಿ ಬರುತ್ತೆ, ಅದು ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ಅಂದರೆ ವಿದೌಟ್ ವರ್ಬ್, ಅಲ್ಲಿ ವರ್ಬ್ ಇಲ್ಲ, ಡೈರೆಕ್ಟಾಗಿ ಶಿ ಈಸ್ ವರ್ಬ್ ಇದೆ, ಈಸ್ ಅ ವರ್ಬ್ ಬಟ್ ಇಟ್ಸ್ ಎ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಇಲ್ಲ. ಓಕೆ, ಸೊ ಇಲ್ಲಿ ಆಮ್ ಐ ಬಂದರೆ ಇಟ್ಸ್ ಅ ಕ್ವೆಶ್ಚನ್. ಐ ಆಮ್ ಬಂದರೆ ದ್ಯಾಟ್ ಈಸ್ ಅ ಸೆಂಟೆನ್ಸ್. ಅದು ಯಾವುದ್ರಲ್ಲಿ ಬೇಕಾದ್ರೆ, ಯಾವ ಸೆಂಟೆನ್ಸ್ ಬೇಕಾದ್ರೆ ಆಗಿರ್ಬೋದು, ಟೆನ್ಸ್ ಯಾವ್ದು ಬೇಕಾದ್ರೆ ಆಗಿರ್ಬೋದು. ಓಕೆ, ಗೊತ್ತಾಯ್ತಲ್ಲ. ಆಲ್ರೈಟ್, ನಾವ್ ಐ ಆಮ್ ಗೋನ್ ಟು ಆಸ್ಕ್ ಯು, ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ಅದನ್ನೇ ಇಂಗ್ಲೀಷಲ್ಲಿ ಹೇಳಿ. ಓಕೆ, ಯಾ, ಎನಿಬಡಿ ಪ್ಲೀಸ್ ಸ್ವಿಚ್ ಆನ್ ಯುವರ್ ಮೈಕ್. ಈಗ ನೋಡಿ, ನಾನು ಪುಸ್ತಕ ಓದ್ತಾ ಇದ್ದೀನಿ, ಅದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀರಾ? ನಾನು ಪುಸ್ತಕ ಓದ್ತಾ ಇದ್ದೀನಾ? ನಾನು ಹಾಡು ಕೇಳ್ತಾ ಇದ್ದೀನಾ? ಯಾ, ನಾನು ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ನಾನು ಹಾಡುಗಳನ್ನು ಹಾಡ್ತಾ ಇಲ್ಲ. ರಾಂಗ್ ಇದೆ, ಅಬ್ಸರ್ವೇಷನ್ ಅಂತ ಹೇಳೋದು ಇದೆ. ಎಸ್ ಓಕೆ, ಸೊ ಇದು ನೀವು ಈ ಶಿಫ್ಟಿಂಗ್ ಇದೆಯಲ್ವಾ, ತಪ್ಪು ಮಾಡಿ ನಾವು ಮಿಸ್ಟೇಕ್ ಮಾಡಿಬಿಟ್ಟು ಆಮೇಲೆ ಶಿಫ್ಟ್ ಆಗ್ತೀವಲ್ವಾ, ಅದು ಹೋಗ್ತಾ ಹೋಗ್ತಾ ಅವಾಯ್ಡ್ ಆಗಬೇಕು. ಯಾಕೆಂದರೆ ಯು ಶುಡ್ ಬಿ ಕೇರ್ಫುಲ್. ನೀವೇನು ಹೇಳಬೇಕು ಅನ್ನೋದನ್ನು ನಿಮಗೆ ಗೊತ್ತಿರಬೇಕು ಹೇಳಬೇಕಾದ್ರೆ. ಬಟ್ ಈಗ ನಾನೇನು ಹೇಳಿದೆ ಅನ್ನೋದು ಕರೆಕ್ಟಾಗಿ ನೀವು ಫಸ್ಟೇ ಗೆಸ್ ಮಾಡಿದ್ರಿ, ಇದನ್ನೇ ಕೇಳಿರ್ತಾರೆ ಏನೋ ಅಂತ. ಸೊ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ಲೈಕ್ ಈಗ ನಾನು ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದೀನಾ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ಅಷ್ಟೇ ಇರೋದು ಅದರಲ್ಲಿ. ಹಾಂ, ನಾನು ಗಣಿತವನ್ನು ಓದ್ತಾ ಇಲ್ಲ. ನಾನು ಕತೆಗಳನ್ನು ಬರಿತಾ ಇಲ್ಲ. ನಾನು ಗಣಿತವನ್ನು ಓದ್ತಾ ಇದ್ದೀನಾ? ರಾಂಗ್. ನಾನು ಕೇಳಿದ್ದು ನಾನು ಗಣಿತವನ್ನು ಓದ್ತಾ ಇದ್ದೀನಾ? ನೀವು ಕತೆಗಳನ್ನು ಬರಿತಾ ಇದ್ದೀನಾ? ನೀವು ಇಲ್ಲಿ ನೋಡಿಕೊಂಡು ಇಲ್ಲಿರೋದನ್ನ ಹೇಳಕ್ ಟ್ರೈ ಮಾಡೋದಲ್ಲ. ನಾನು ಕೇಳಿರೋದ್ರಲ್ಲಿ ಏನಿದೆ, ನಾನು ಇದ್ರದ್ದು ನೆಗೆಟಿವ್ ಕೇಳಿರೋದು. ಇದ್ರದ್ದು ನೆಗೆಟಿವ್ ಏನಿದೆ? ಆಮ್ ಐ ನಾಟ್ ಸ್ಟಡಿಂಗ್ ಮ್ಯಾಥ್ಸ್? ನಾನು ಮ್ಯಾಥ್ ಓದ್ತಾ ಇಲ್ವಾ? ನಾನೇನು ಕೇಳಿದೆ? ನಾನು ಮ್ಯಾಥ್ಸ್ ಓದ್ತಾ ಇದ್ದೀನಾ ಅಂತ ಕೇಳಿದೆ. ಸೊ ನೀವು ಇದನ್ನೇ ಹೇಳಕ್ಕೆ ಟ್ರೈ ಮಾಡಿದ್ರೆ, ಯಾಕೆಂದರೆ ನಿಮ್ಮ ಕಣ್ಣೆದ್ರಿಗೆ ಇದೆ ಇದು, ಅದಕ್ಕೆ ನೀವು ಹೇಳಕ್ಕೆ ಟ್ರೈ ಮಾಡ್ತಿದ್ದೀರಾ. ನೋಡೋದನ್ನು ನಾವು ಹೇಳೋದಲ್ಲ, ನಾನೇನು ಕೇಳಿದೆ ಅದಕ್ಕೆ ನೀವು ಉತ್ತರ ಹೇಳಬೇಕು. ನಾನು ಇದನ್ನೇ ರಿವರ್ಸ್ ಮಾಡಿ ಕೇಳ್ಬೋದೇನೋ, ಇದನ್ನು ರಿವರ್ಸ್ ಮಾಡಿ ಕೇಳ್ಬೋದೇನೋ, ಬಟ್ ಇದರಲ್ಲಿ ಇಲ್ಲದೆ ಇರೋದನ್ನು ನಾನು ಕೇಳಲ್ಲ. ಐ ಮೀನ್ ಪಾಸಿಟಿವ್ ನೆಗೆಟಿವ್ ಇರುತ್ತಷ್ಟೇ ಅಲ್ವಾ. ಸೊ ಯು ಹ್ಯಾವ್ ಟು ಲಿಸನ್ ಟು ದಿ ಅದರ್ ಪರ್ಸನ್. ಏನು ಹೇಗೆ ಕೇಳ್ತಾ ಇದ್ದಾರೆ, ಅದು ಏನು ಸರಿಯಾದ ಪ್ರಶ್ನೆ ಅನ್ನೋದನ್ನು ಕೇಳಿಸ್ಕೋಬೇಕು. ಓಕೆ, ಆಲ್ರೈಟ್, ಗೊತ್ತಾಯ್ತಲ್ಲ. ಈಗ ದ ಬೇಸಿಕ್ ಥಿಂಗ್ ಈಸ್, ನೀವು ಮಾಡಬೇಕಾಗಿರೋದೇನು, ಸಬ್ಜೆಕ್ಟ್ ಇದು ಆಮ್, ಈಸ್, ಆರ್ ಫಸ್ಟಿಗೆ ಬಂದರೆ ದ್ಯಾಟ್ಸ್ ಎ ಕ್ವೆಶ್ಚನ್. ಸೊ ಇಲ್ಲಿ ಆಮ್ ಐ ಆದಮೇಲೆ ಓಕೆ. ಸೊ ಈಗ ಇದರಲ್ಲಿ ಐ ಆಮ್ ಐ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಇದು ಫಸ್ಟ್ ನೋಡ್ಕೊಳ್ಳಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಮರಿಬಾರ್ದು ಎಲ್ಲದರಲ್ಲೂ. ಸ್ಟಿಲ್ ಮತ್ತೆ ಯಾರು ಮಾಡ್ಕೊಂಡ್ರು, ಮೈಕ್ ಆನ್ ಮಾಡ್ಕೊಂಡ್ರಿ. ಓಕೆ, ನೆಕ್ಸ್ಟ್ ಯು ಆರ್.
ಯು ಆರ್, ಐ ಆಮ್, ಯು ಆರ್. ಸೊ ಯು ಆರ್ ಇರೋದೇನಾಗುತ್ತೆ, ಯು ಆರ್ ಪ್ಲೇಯಿಂಗ್ ಫುಟ್ಬಾಲ್, ನೀನು ಫುಟ್ಬಾಲ್ ಆಡ್ತಾ ಇದೀಯಾ, ಇದು ಪ್ರಶ್ನೆ ಅಲ್ಲ. ನೀನು ಫುಟ್ಬಾಲ್ ಆಡ್ತಾ ಇದೆಯಾ, ಇದು ಸೆಂಟೆನ್ಸ್. ಇದು ನೀನು ಫುಟ್ಬಾಲ್ ಆಡ್ತಾ ಇದೆಯಾ, ನೀನು ಪಾಠ ಓದ್ತಾ ಇದೆಯಾ, ನೀನು ಟಿ ವಿ ನೋಡ್ತಾ ಇದೆಯಾ, ನೀನು ಪುಸ್ತಕ ಓದ್ತಾ ಇದೆಯಾ, ಗೊತ್ತು, ಇದೆಯಾ ಅಲ್ಲ. ಓಕೆ, ಸೊ ಕ್ವೆಶ್ಚನ್ ಹೆಂಗಾಗುತ್ತೆ, ನೀವು ಪ್ರಶ್ನೆ ಮಾಡಬೇಕಾದ್ರೆ ಯು ಆರ್ ಪ್ಲೇಯಿಂಗ್ ಫುಟ್ಬಾಲ್, ನೀನು ಫುಟ್ಬಾಲ್ ಆಡ್ತಿದೆಯಾ ನನಗೆ ಗೊತ್ತು. ಅದನ್ನೇ ನೀನು ಫುಟ್ಬಾಲ್ ಆಡ್ತಾ ಇದೀಯಾ ಅಂತ ಕೇಳಬೇಕಾದ್ರೆ ನಾವು ಈ ಯಾನ ಸ್ವಲ್ಪ ಜಾಸ್ತಿ ಎಳಿತೀವಿ ಅಲ್ವಾ, ದೀರ್ಘ ಮಾಡ್ತೀವಿ. ಯಾನ ದೀರ್ಘ ಮಾಡ್ತೀವಿ, ರೈಟ್. ಇಲ್ಲಿ ಚಿಕ್ಕ ಯಾ ಇದೆ, ಇಲ್ಲಿ ದೀರ್ಘ ಬಂದಾಗ ಪ್ರಶ್ನೆ. ಸೊ ಅದೇ ಯಾ ಇಲ್ಲಿ ಆರ್ ಆಗುತ್ತೆ ಫಸ್ಟಿಗೆ. ಸೊ ಆರ್ ಯು ಪ್ಲೇಯಿಂಗ್ ಫುಟ್ಬಾಲ್, ಆರ್ ಯು ಪ್ಲೇಯಿಂಗ್ ಫುಟ್ಬಾಲ್, ಅದಕ್ಕೆ ಉತ್ತರ ಏನು, ಎಸ್ ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ಆರ್ ನೋ ಐ ಆಮ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್. ಹೌದು ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ, ಇಲ್ಲ ನಾನು ಫುಟ್ಬಾಲ್ ಆಡ್ತಾ ಇಲ್ಲ. ಓಕೆ, ಹಾಗೆ ಎಲ್ಲದಕ್ಕೂ ಆರ್ ಯು ಆರ್ ಯು ಆರ್ ಯು, ಇಲ್ಲೇನಿದೆ ಯು ಆರ್ ಯು ಆರ್ ಯು ಆರ್, ಅಷ್ಟೇ ಡಿಫ್ರೆನ್ಸ್. ಇದಕ್ಕಿಂತ ಮುಂಚೆ ನಾವು ಏನು ನೋಡಿದ್ವಿ, ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್, ಆಮ್ ಐ ಪ್ಲೇಯಿಂಗ್ ಫುಟ್ಬಾಲ್, ಐ ಆಮ್ ರೀಡಿಂಗ್ ಬುಕ್ಸ್, ಆಮ್ ಐ ರೀಡಿಂಗ್ ಬುಕ್ಸ್, ಐ ಆಮ್ ವಾಚಿಂಗ್ ಟಿ ವಿ, ಆಮ್ ಐ ವಾಚಿಂಗ್ ಟಿ ವಿ. ಅದೇ ಥರ ಇಲ್ಲೂ ಯು ಆರ್ ಪ್ಲೇಯಿಂಗ್ ಫುಟ್ಬಾಲ್, ನೀನು ಫುಟ್ಬಾಲ್ ಆಡ್ತಾ ಇದ್ದೀಯಾ, ಯಾ ಕ್ವೆಶ್ಚನ್ ಅಲ್ಲ. ಯು ಆರ್ ವಾಚಿಂಗ್ ಟಿ ವಿ, ನೀನು ಟಿ ವಿ ನೋಡ್ತಾ ಇದೆಯಾ, ಯು ಆರ್ ರೀಡಿಂಗ್ ಬುಕ್ಸ್, ನೀನು ಪುಸ್ತಕ ಓದ್ತಾ ಇದೆಯಾ. ಇಲ್ಲಿ ಅದೇ ನೀವು ಪ್ರಶ್ನೆ ಒಬ್ರಿಗೆ ಕೇಳೋದಾದರೆ ವಾಟ್ ಆರ್ ಯು ಡೂಯಿಂಗ್, ಏನು ಮಾಡ್ತಾ ಇದೆಯಾ, ಆರ್ ಯು ರೀಡಿಂಗ್ ಬುಕ್ಸ್, ಪುಸ್ತಕ ಓದ್ತಾ ಇದೆಯಾ, ಆರ್ ಯು ರೈಟಿಂಗ್ ಸಮಥಿಂಗ್, ಏನಾದರೂ ಬರಿತಾ ಇದೆಯಾ, ಆರ್ ಯು ವಾಚಿಂಗ್ ಟಿ ವಿ, ನೀನು ಟಿ ವಿ ನೋಡ್ತೀಯಾ, ಟಿ ವಿ ನೋಡ್ತಾ ಇದೆಯಾ, ಅಥವಾ ನೀನು ಇನ್ನೇನಿದೆ ಆರ್ ಯು ಪ್ಲೇಯಿಂಗ್ ಫುಟ್ಬಾಲ್, ನೀನು ಫುಟ್ಬಾಲ್ ಆಡ್ತಾ ಇದೆಯಾ, ರೈಟ್. ಆರ್ ಯು ಲಿಸ್ನಿಂಗ್ ಟು ಮ್ಯೂಸಿಕ್, ಏನು ಮಾಡ್ತಾ ಇದೆಯಾ, ಹಾಡು ಕೇಳ್ತಾ ಇದೆಯಾ. ಆರ್ ಯು ಈಟಿಂಗ್ ಬ್ರೇಕ್ಫಾಸ್ಟ್, ಏನು ಮಾಡ್ತಾ ಇದೆಯಾ, ತಿಂಡಿ ತಿಂತಾ ಇದೆಯಾ. ಆರ್ ಯು ಡ್ಯಾನ್ಸಿಂಗ್ ಇನ್ ದ ರೈನ್, ಮಳೆಯಲ್ಲಿ ಆಟ ಆಡ್ತಾ ಇದೆಯಾ ನೀನು. ಆರ್ ಯು ನಾಟ್ ಪೇಂಟಿಂಗ್ ಪಿಕ್ಚರ್ಸನ್ನು ಪೇಂಟ್ ಮಾಡೋದು ಕೊಟ್ಟಿದ್ದೆ, ಮಾಡ್ತಾ ಇಲ್ವಾ ನೀನು. ಇಲ್ಲಿ ನೆಗೆಟಿವ್ ಆಗುತ್ತೆ. ಆರ್ ಯು ನಾಟ್, ಆರ್ ಯು ನಾಟ್ ಪೇಂಟಿಂಗ್ ಪಿಕ್ಚರ್ಸ್, ಆರ್ ಯು ನಾಟ್ ಸಿಂಗಿಂಗ್ ಸಾಂಗ್ಸ್, ಆರ್ ಯು ನಾಟ್ ಸ್ಟಡಿಂಗ್ ಮ್ಯಾಥ್ಸ್, ಆರ್ ಯು ನಾಟ್ ರೈಟಿಂಗ್ ಸ್ಟೋರೀಸ್, ಆರ್ ಯು ನಾಟ್ ಕುಕಿಂಗ್. ಇದನ್ನು ಪಾಸಿಟಿವ್ ಮಾಡ್ಕೊಳ್ಳಿ, ಆಮೇಲೆ ಇದನ್ನು ಬೇಕಾದ್ರೆ ನೆಗೆಟಿವ್ ಮಾಡ್ಕೊಳ್ಳಿ, ಹೆಂಗೆ ಬೇಕಾದ್ರೆ ಮಾಡ್ಬೋದು. ಈಗ ಇಲ್ಲೇ ನೋಡಿ, ಆರ್ ಯು ನಾಟ್ ರೀಡಿಂಗ್ ಬುಕ್ಸ್, ಪುಸ್ತಕ ಓದ್ತಾ ಇಲ್ವಾ ನೀನು. ಆರ್ ಯು ನಾಟ್ ವಾಚಿಂಗ್ ಟಿ ವಿ ನೋಡ್ತಾ ಇಲ್ವಾ ನೀನು. ಆರ್ ಯು ನಾಟ್ ಲಿಸ್ನಿಂಗ್ ಟು ಮ್ಯೂಸಿಕ್, ಹಾಡುಗಳನ್ನು ಕೇಳ್ತಾ ಇಲ್ವಾ ನೀನು. ಆರ್ ಯು ನಾಟ್ ಈಟಿಂಗ್ ಬ್ರೇಕ್ಫಾಸ್ಟ್, ತಿಂಡಿ ತಿಂತಾ ಇಲ್ವಾ ನೀನು. ಅಷ್ಟೇ. ಆರ್ ಯು ಈಟಿಂಗ್, ತಿಂತಾ ಇದೆಯಾ. ಆರ್ ಯು ನಾಟ್ ಈಟಿಂಗ್, ತಿಂತಾ ಇಲ್ವಾ. ಅಷ್ಟೇ ಡಿಫ್ರೆನ್ಸ್ ಇರೋದು. ಓಕೆ, ಗೊತ್ತಾಯ್ತಲ್ಲ. ಸೊ ಆರ್ ಯು ಪ್ಲೇಯಿಂಗ್ ಫುಟ್ಬಾಲ್, ಯು ಆರ್ ಪ್ಲೇಯಿಂಗ್ ಫುಟ್ಬಾಲ್, ಆರ್ ಯು ಪ್ಲೇಯಿಂಗ್ ಫುಟ್ಬಾಲ್. ಇದಕ್ಕೆ ಉತ್ತರ ಏನು, ಇದು ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಬೇಕು ಅಲ್ವಾ. ಆರ್ ಯು ಪ್ಲೇಯಿಂಗ್ ಫುಟ್ಬಾಲ್ ಅಂದರೆ ನೀನು ಫುಟ್ಬಾಲ್ ಆಡ್ತಾ ಇದೆಯಾ. ಫುಟ್ಬಾಲ್ ಆಡ್ತಾ ಇರೋರನ್ನೇ ಹೋಗಿ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಹೌದು ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ. ಇಲ್ಲ, ಅವ್ನು ಫುಟ್ಬಾಲ್ ಆಡ್ತಾ ಇರಲ್ಲ, ಬೇರೇನೋ ಆಡ್ತಾ ಇರ್ತಾನೆ, ಬಾಸ್ಕೆಟ್ಬಾಲ್ ಆಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ನೋ, ಐ ಆಮ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್, ಐ ಆಮ್ ಪ್ಲೇಯಿಂಗ್ ಬಾಸ್ಕೆಟ್ಬಾಲ್. ಐ ಆಮ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್, ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ಎನಿಥಿಂಗ್, ಏನು ಬೇಕಾದರೆ ನಾವು ಅದನ್ನು ಹೇಳ್ಬೋದು. ನೀವೇನು ಮಾಡ್ತಾ ಇರ್ತೀರೋ ಅದನ್ನು ಹೇಳಬೇಕು. ಓಕೆ, ಸೊ ಗೊತ್ತಾಯ್ತಲ್ಲ. ಆಮ್ ಐ, ಆರ್ ಯು. ಯು ಬಂದಾಗ ಆರ್ ಹಾಕೋದು, ಇಟ್ಸ್ ಕಾಮನ್. ಯು ಬಂದಾಗ ನೀವು ಮತ್ತೆ ಈಸ್ ಹಾಕೋದು, ಆಮ್ ಹಾಕೋದು, ವರ್ ಹಾಕೋದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಮಾಡಬಾರ್ದು. ಓಕೆ, ಎಸ್, ವಿಲ್ ಮೂವ್ ಆನ್. ಈಗ ನೋಡಿ, ಹಾಗೆ ಯು ಆರ್ ಪ್ಲೇಯಿಂಗ್ ಫುಟ್ಬಾಲ್, ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್. ವಿ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಆರ್ ವಿ. ಇಲ್ಲಿ ಯು ಬಂದಾಗ ಆರ್ ಯು, ವಿ ಬಂದಾಗ ಆರ್ ವಿ, ಅಷ್ಟೇ ಡಿಫ್ರೆನ್ಸ್ ಇರೋದು. ಹಾಗೆ ದೇ ಬಂದಾಗಲೂ ಆರ್ ದೇ. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಅವ್ರು ಫುಟ್ಬಾಲ್ ಆಡ್ತಾ ಇದ್ದಾರೆ. ಆರ್ ದೇ ಪ್ಲೇಯಿಂಗ್ ಫುಟ್ಬಾಲ್, ಅವ್ರು ಫುಟ್ಬಾಲ್ ಆಡ್ತಾ ಇದ್ದಾರಾ. ಓಕೆ, ಪ್ರತಿಯೊಂದು ಸಬ್ಜೆಕ್ಟಿಗೆ ಈ ಈಸ್ ಆಮ್ ಆರ್ ಹೆಂಗೆ ಹಾಕಬೇಕು ಅಂತ ಗೊತ್ತಾಗ್ಬಿಟ್ರೆ, ಗೊತ್ತಾಗೋದು ಮಾತ್ರ ಅಲ್ಲ, ಅದು ಪ್ರಾಕ್ಟೀಸ್ ಆಗಬೇಕು. ಪಟ್ ಅಂತ ಬಂದ್ಬಿಡಬೇಕು ಹೇಳಬೇಕಾದ್ರೆ. ಐ ಆಮ್, ಯು ಆರ್, ವಿ ಆರ್, ದೇ ಆರ್, ಶಿ ಈಸ್, ಹಿ ಈಸ್, ಇಟ್ ಈಸ್. ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್, ಯು ವರ್, ದೇ ವರ್, ವಿ ವರ್. ಇದನ್ನು ಬಾಯ್ಪಾಠನೇ ಮಾಡಬೇಕು. ಓಕೆ, ಸೊ ನೋಡಿ, ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಅವರು ಫುಟ್ಬಾಲ್ ಆಡ್ತಾ ಇದ್ದಾರೆ. ಆರ್ ದೇ ಪ್ಲೇಯಿಂಗ್ ಫುಟ್ಬಾಲ್, ಅವ್ರು ಫುಟ್ಬಾಲ್ ಆಡ್ತಾ ಇದ್ದಾರಾ. ದೇ ಆರ್ ರೀಡಿಂಗ್ ಬುಕ್ಸ್, ಅವ್ರು ಪುಸ್ತಕ ಓದ್ತಾ ಇದ್ದಾರೆ. ಅದೇ ರೀಡಿಂಗ್ ಬುಕ್ಸ್, ಅವ್ರು ಪುಸ್ತಕ ಓದ್ತಾ ಇದ್ದಾರಾ. ಓಕೆ, ಸೊ ಎಲ್ಲ ಹಾಗೆ ಬರುತ್ತೆ, ಸೇಮ್. ನಾನು ಎಕ್ಸಾಂಪಲ್ಸ್ ಯಾವುದು ಚೇಂಜ್ ಮಾಡಿಲ್ಲ. ನಿಮ್ಮ ಫಸ್ಟಿಗೆ ತೊಗೊಂಡಿದ್ದ ಎಕ್ಸಾಂಪಲ್ಸೇ ಥ್ರೂ ಔಟ್ ದ ಟೆನ್ಸಸ್ ಇರುತ್ತೆ. ನೀವು ಇದಕ್ಕೆ ಯಾವುದಾದ್ರೂ ಎಕ್ಸಾಂಪಲ್ಸನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಈಗ ನಾವು ಯಾವ್ದಾವ್ದು ನೋಡಿದ್ವಿ. ಐ, ಯು, ವಿ, ದೇ. ಐ, ಯು, ವಿ, ದೇ ನೋಡಿದ್ವಿ 4. ಇನ್ನು ಹಿ, ಶಿ, ಇಟ್. ಹಿ ಅಂದ್ರೇನು, ಅವನು.
ಈಗ ಅವನು ಫುಟ್ಬಾಲ್ ಆಡ್ತಾ ಇದ್ದಾನೆ, ಪ್ರೆಸೆಂಟ್ ಕಂಟಿನ್ಯೂಸಲ್ಲೇ ಇದ್ದೀವಿ. ಅವನು ಫುಟ್ಬಾಲ್ ಆಡ್ತಾ ಇದ್ದಾನೆ, ಅವನು ಫುಟ್ಬಾಲ್ ಆಡ್ತಾ ಇದ್ದಾನಾ ಅಂತ ಕೇಳೋಕ್ಕೆ ಸೊ ನಾ ಅಂತ ಬಂದಿದ್ರೆ ಅದು ಏನಾಗಬೇಕು, ಹಿ ಈಸ್ ಇರೋದು ಈಸ್ ಈ ಕಡೆ ಹಾಕಿದ್ರೆ ದ್ಯಾಟ್ ಬಿಕಮ್ಸ್ ಎ ಕ್ವೆಶ್ಚನ್. ಓಕೆ, ಸೊ ಈಸ್ ಈ ಪ್ಲೇಯಿಂಗ್ ಫುಟ್ಬಾಲ್, ಅವ್ನು ಫುಟ್ಬಾಲ್ ಆಡ್ತಾ ಇದ್ದಾನಾ? ಅವ್ನು ಸ್ಕೂಲಿಗೆ ಹೋಗ್ತೀನಿ ಅಂತ ಹೋದ, ಈಸ್ ಈ ಪ್ಲೇಯಿಂಗ್ ಫುಟ್ಬಾಲ್ ನಾವು? ಡಿಡ್ ಯು ಸಿ ದ್ಯಾಟ್? ನೀನು ನೋಡಿದ್ಯಾ? ಹೌದು ನಾನು ನೋಡಿದೆ, ಅವ್ನು ಫುಟ್ಬಾಲ್ ಆಡ್ತಾ ಇದ್ದಾನೆ, ಅವ್ನು ಸ್ಕೂಲಿಗೆ ಹೋಗಿಲ್ಲ. ಸೊ ಈಸ್ ಹಿ ಪ್ಲೇಯಿಂಗ್ ಫುಟ್ಬಾಲ್? ಈಸ್ ಹಿ ಪ್ಲೇಯಿಂಗ್ ಫುಟ್ಬಾಲ್? ಓಕೆ, ಸೊ ಹಿ ಈಸ್ ರೀಡಿಂಗ್ ಬುಕ್ಸ್, ಅವನು ಪುಸ್ತಕ ಓದ್ತಾ ಇದ್ದಾನೆ. ಈಸ್ ಹಿ ರೀಡಿಂಗ್ ಬುಕ್ಸ್? ಅವ್ನು ಪುಸ್ತಕ ಓದ್ತಾ ಇದ್ದಾನಾ? ಹಿ ಈಸ್ ವಾಚಿಂಗ್ ಟಿ ವಿ, ಅವ್ನು ಟಿ ವಿ ನೋಡ್ತಾ ಇದ್ದಾನೆ. ಈಸ್ ಹಿ ವಾಚಿಂಗ್ ಟಿ ವಿ? ಅವ್ನು ಟಿ ವಿ ನೋಡ್ತಾ ಇದ್ದಾನಾ? ಓಕೆ, ಬಟ್ ಇದನ್ನು ನಾವು ಈಸ್ ಫಸ್ಟಿಗೆ ಹಾಕಲೇಬೇಕಾ? ಈಸ್ ಹಾಕ್ದೇ ಹೀಗೆ ಡೈರೆಕ್ಟ್ ಪ್ರಶ್ನೆ ಮಾಡೋಕ್ಕಾಗಲ್ವಾ? ಹಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್, ಇದು ನೀವು ಈಸ್ ಫಸ್ಟ್ ಹಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂದರೆ ಫುಟ್ಬಾಲ್ ಆಡ್ತಾ ಇದ್ದಾನೆ. ಇದನ್ನೇ ನಾವು ಪ್ರಶ್ನೆ ಚಿಹ್ನೆ ಹಾಕ್ಬಿಟ್ಟು ಪ್ರಶ್ನೆ ಮಾಡ್ಬೋದಾ? ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಹಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್, ನೀವು ಫುಟ್ಬಾಲನ್ನು ರೈಸ್ ಮಾಡಬೇಕು ಮಾತಾಡಬೇಕಾದ್ರೆ. ಅಂದರೆ ಯಾರೋ ಒಬ್ರು ಬಂದು ಹೇಳಿದ ನಂತರ ಹಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂತ ಹೇಳಿದ ನಂತರ ನೀವು ಅದನ್ನೇ ಡೈರೆಕ್ಟಾಗಿ ಅದೇ ಸೆಂಟೆನ್ಸನ್ನು ರಿಪೀಟ್ ಮಾಡ್ಬೋದು. ಹಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂದರೆ ಅವನು ಫುಟ್ಬಾಲ್ ಆಡ್ತಾ ಇದ್ದಾನಾ? ಅದು ಒಂದೇ. ಈಸ್ ಹಿ ಪ್ಲೇಯಿಂಗ್ ಫುಟ್ಬಾಲ್, ಅವನು ಫುಟ್ಬಾಲ್ ಆಡ್ತಾ ಇದ್ದಾನಾ? ಎರಡೂ ಒಂದೇ. ಆದರೆ ಸ್ಟ್ರಕ್ಚರ್ ಕಲಿಬೇಕಾದ್ರೆ ನಾವು ಪ್ರಶ್ನೆ ಅದು ಯಾರಾದರೂ ಹೇಳಿದ ಮೇಲೆ ನೀವು ಅದನ್ನು ರಿಪೀಟ್ ಮಾಡಬೇಕಾದ್ರೆ ಮಾತ್ರ ನಾವು ಆ ಥರ ಹೇಳ್ತೀವಿ, ವಿದೌಟ್ ಚೇಂಜಿಂಗ್ ದ ಪ್ಲೇಸಸ್ ಆಫ್ ಸಬ್ಜೆಕ್ಟ್ ಆ್ಯಂಡ್ ಇದು ಟು ಬಿ ವರ್ಕ್. ಇಲ್ಲಿ ನಾವು ಪ್ಲೇಸ್ ಚೇಂಜ್ ಮಾಡಿದ್ದೀವಿ. ಈಸ್ ಈ ಕಡೆ ಇರೋದು ಈ ಕಡೆ ಹಾಕಿದ್ದೀವಿ, ಹಿ ಈ ಕಡೆ ಇರೋದು ಈ ಕಡೆ ಹಾಕಿದ್ದೀವಿ. ಬಟ್ ಒಂದು ವೇಳೆ ನೀವು ಚೇಂಜ್ ಮಾಡ್ದಂಗೆ ಹೇಳೋದು ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ರಿಪೀಟ್ ಮಾಡಬೇಕಾದ್ರೆ ಮಾತ್ರ. ಈಗ ಯಾರೋ ಬಂದು ಹೇಳ್ತಾರೆ ನಿಮಗೆ, ನಿಮ್ಮ ಮಗ ಫುಟ್ಬಾಲ್ ಆಡ್ತಾ ಇದ್ದಾನೆ ಅಂತ. ನಿಮ್ಮ ಮಗ ಫುಟ್ಬಾಲ್ ಆಡ್ತಾ ಇದ್ದಾನೆ, ಏನು ನನ್ನ ಮಗ ಫುಟ್ಬಾಲ್ ಆಡ್ತಾ ಇದ್ದಾನೆ ಅಂತ ಕೇಳಲ್ವ ನೀವು? ತಾನ ಫುಟ್ಬಾಲ್ ಆಡ್ತಾ ಇದ್ದಾನಾ ಅಂತ ಕೇಳೋದನ್ನ ಫುಟ್ಬಾಲ್ ಆಡ್ತಾ ಇದ್ದಾನೆ ಯಾರು ಹೇಳಿದರು? ರೈಟ್, ನನ್ನ ಮಗ ಫುಟ್ಬಾಲ್ ಆಡ್ತಾ ಇದ್ದಾನೆ ಯಾರು ಹೇಳಿದರು? ಸೊ ಆ ಸೆಂಟೆನ್ಸನ್ನು ಹಾಗೆ ನೀವು ಹೇಳ್ತೀರಾ. ಉದಾಹರಣೆಗೆ, ಹಿ ಈಸ್ ವಾಚಿಂಗ್ ಟಿ ವಿ, ಅವನು ಟಿ ವಿ ನೋಡ್ತಾ ಇದ್ದಾನೆ. ಅವನು ಟಿ ವಿ ನೋಡ್ತಾ ಇದ್ದಾನೆ ಯಾರು ಹೇಳಿದರು? ಆ ಸೆಂಟೆನ್ಸ್ ಬಳಸ್ತೀವೋ ಇಲ್ವೋ? ಅವನು ಟಿ ವಿ ನೋಡ್ತಾ ಇದ್ದಾನೆ. ಸೊ ಇಟ್ಸ್ ಎ ಕ್ವೆಶ್ಚನ್. ಅವ್ನು ಟಿ ವಿ ನೋಡ್ತಾ ಇದ್ದಾನಾ ಅಂತ ಕೇಳಿದ್ರೆ ಅದು ನಿಮಗೆ ಕ್ವೆಶ್ಚನ್ ಅಂತ ಅನ್ಸುತ್ತೆ. ಬಟ್ ಅವ್ನು ಟಿ ವಿ ನೋಡ್ತಾ ಇದ್ದಾನೆ ಯಾರು ಹೇಳಿದರು? ಆದರೆ ಅದು ಕ್ವೆಶ್ಚನ್ ಥರನೇ. ಹಿ ಈಸ್ ವಾಚಿಂಗ್ ಟಿ ವಿ, ಟಿ ವಿನ ನೀವು ಎಳೆದಾಗ ಹಿ ಈಸ್ ವಾಚಿಂಗ್ ಟಿ ವಿ, ಆ ಟಿ ವಿನ ಎಳೆದಾಗ ಮಾತ್ರ ಇಟ್ ಬಿಕಮ್ಸ್ ಎ ಕ್ವೆಶ್ಚನ್. ಹಿ ಈಸ್ ವಾಚಿಂಗ್ ಟಿ ವಿ ಅಂದರೆ ಏನರ್ಥ? ಅವನು ಟಿ ವಿ ನೋಡ್ತಾ ಇದ್ದಾನೆ ಅಷ್ಟೇ. ಅವನು ಟಿ ವಿ ನೋಡ್ತಾ ಇದ್ದಾನೆ ಅಂದರೆ ಅದು ಕ್ವೆಶ್ಚನ್ ಥರನೇ. ಸೊ ಯಾರಾದರೂ ಹೇಳಿದ ಮೇಲೆ ನೀವು ಅದೇ ಸೆಂಟೆನ್ಸನ್ನು ರಿಪೀಟ್ ಮಾಡಿದಾಗ ಆವಾಗ ಮಾತ್ರ ನೀವಿಲ್ಲಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೀವಾಗೆ ಪ್ರಶ್ನೆ ಕೇಳಬೇಕಾದ್ರೆ ಅವನೇನು ಮಾಡ್ತಾ ಇದ್ದಾನೆ, ಟಿ ವಿ ನೋಡ್ತಾ ಇದ್ದಾನಾ ಅಂತ ಕೇಳ್ಬೇಕಾದ್ರೆ ನೀವು ವಾಟ್ ಈಸ್ ಇ ಡೂಯಿಂಗ್, ಹೀಸ್ ವಾಚಿಂಗ್ ಟಿ ವಿ, ಅಥವಾ ವಾಟ್ ಈಸ್ ಇ ಡೂಯಿಂಗ್, ಈಸ್ ಇ ವಾಚಿಂಗ್ ಟಿ ವಿ ಅಂತ ಕೇಳಬೇಕು. ಓಕೆ, ಸೊ ಕರೆಕ್ಟ್ ಫಾರ್ಮ್ ಬಂದಿದ್ದು. ಬಟ್ ಆಡು ಭಾಷೆಯಲ್ಲಿ ಕೆಲವುದು ಚೇಂಜಸ್ ಮಾಡ್ಕೋಬೋದು ನಾವು. ನಾನು ಹೇಳಿದ್ನಲ್ಲ, ಯಾರಾದರೂ ಹೇಳಿದಾಗ ಅದನ್ನೇ ನೀವು ರಿಪೀಟ್ ಮಾಡೋದಾದ್ರೆ ಮಾತ್ರ ನಾವು ಆದರೆ ಹೇಳೋ ಅವಶ್ಯಕತೆ ಇರಲ್ಲ. ಹೀಗೆ ಈಸ್ ಇ ವಾಚಿಂಗ್ ಟಿ ವಿ ಕೇಳ್ಬೋದು, ಕೇಳದೇನೋ ಇರ್ಬೋದು. ಬಟ್ ಕರೆಕ್ಟ್ ಸ್ಟ್ರಕ್ಚರ್ ಇದೇನೆ, ಈಸ್ ಹಿ. ಓಕೆ, ಸೊ ಈಸಿ ಆಯಿತು. ಹಿ ಬಂದಾಗ ಹಿ ಈಸ್ ಬಿಕಮ್ಸ್ ಈಸಿ. ಹಾಗೆ ಶಿ ಈಸ್, ಅವಳು ಆಟ ಆಡ್ತಾ ಇದ್ದಾಳೆ. ಶಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್, ಅವಳು ಫುಟ್ಬಾಲ್ ಆಡ್ತಾ ಇದ್ದಾಳೆ. ಇದ್ರ ನೆಗೆಟಿವ್ ಇದು ಕ್ವೆಶ್ಚನ್ ಏನಾಗುತ್ತೆ? ಇಸ್ ಶಿ ಪ್ಲೇಯಿಂಗ್ ಫುಟ್ಬಾಲ್? ಈಸ್ ಶಿ ಪ್ಲೇಯಿಂಗ್ ಫುಟ್ಬಾಲ್? ಈ ಕ್ವೆಶ್ಚನ್ನಿಗೆ ಉತ್ತರ ಅವಳು ಫುಟ್ಬಾಲ್ ಆಡ್ತಾ ಇದ್ದಾಳಾ? ಅದಕ್ಕೆ ಉತ್ತರ ನೀವು ಹೇಳ್ಬೋದು, ನೀವು ನೋಡಿದ್ರೆ ಹೇಳ್ಬೋದು, ಹೌದು ಅವಳು ಫುಟ್ಬಾಲ್ ಆಡ್ತಾ ಇದ್ದಾಳೆ, ಇಲ್ಲ ಅವಳು ಟಿ ವಿ ನೋಡ್ತಾ ಇದ್ದಾಳೆ, ಇಲ್ಲ ಅವಳು ಪುಸ್ತಕ ಓದ್ತಾ ಇದ್ದಾಳೆ, ಇಲ್ಲ ಅವಳು ಮ್ಯೂಸಿಕ್ ಹೇಳ್ತಾ ಇದ್ದಾಳೆ, ಏನು ಬೇಕಾದ್ರೆ ಇಲ್ಲ ಹೌದು ಇಲ್ಲ ಅನ್ನೋದಕ್ಕೆ ಕ್ವೆಶ್ಚನ್. ಇದು ಈಸ್ ಹಿ ಅಂತ ಏನಾದರೂ ಬಂತು ಅಂದರೆ ಹೌದು ಅಥವಾ ಇಲ್ಲ. ಈಸ್ ಶಿ ವಾಚಿಂಗ್ ಟಿ ವಿ, ಟಿ ವಿ ನೋಡ್ತಾ ಇದ್ದಾಳಾ? ಅದಕ್ಕೆ ಉತ್ತರ ಏನು? ಹೌದು ಟಿ ವಿ ನೋಡ್ತಾ ಇದ್ದಾಳೆ. ಎಸ್ ಶಿ ಈಸ್ ವಾಚಿಂಗ್ ಟಿ ವಿ. ಇಲ್ಲಿ ಎಸ್ ಹಾಕ್ತೀವಿ ನಾವು, ಎಸ್ ಶಿ ಈಸ್ ವಾಚಿಂಗ್ ಟಿ ವಿ. ನೆಗೆಟಿವ್ ಏನಾಗುತ್ತೆ? ನೋ ಶಿ ಇಸಂಟ್ ವಾಚಿಂಗ್ ಟಿ ವಿ. ಅದು ನಾನು ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಹೇಳಿದ್ದೀನಿ. ಐ ಮೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಶಿ ಈಸ್ ವಾಚಿಂಗ್ ಟಿ ವಿ, ಶಿ ಈಸ್ ನಾಟ್ ವಾಚಿಂಗ್ ಟಿ ವಿ. ಇಲ್ಲೂ ಆಗಿದೆ, ಎಲ್ಲಿದೆ? ಶಿ ಈಸ್ ನಾಟ್ ಪೇಂಟಿಂಗ್. ಅದೇ ಥರ ಇವೆಲ್ಲದನ್ನು ನೆಗೆಟಿವ್ ಮಾಡ್ಬೋದು. ಓಕೆ, ಸೊ ಇದು ಕ್ವೆಶ್ಚನ್ನಲ್ಲೇ ನಿಮಗೆ ನೆಗೆಟಿವ್ ಬರುತ್ತೆ, ಆಮೇಲೆ ಹೇಳ್ತೀನಿ ಅದನ್ನು. ಈಗ ನೋಡಿ, ನೆಕ್ಸ್ಟ್ ನೋಡಿ, ಇಟ್ ಹಿ ಆಯಿತು, ಹಿ ಆಯಿತು, ಹಿ ಈಸ್, ಹಿ ಈಸ್, ಹಿ ಈಸ್, ಶಿ ಈಸ್, ಶಿ ಈಸ್, ಶಿ ಈಸ್. ಇಶಿ ಅಲ್ಲ, ಹಿ ಈಸ್ಗೆ ಇಸಿ, ಇಸಿ, ಇಸಿ. ಶಿ ಈಸ್ಗೆ ಇಶಿ, ಇಶಿ, ಇಶಿ.
ಇದನ್ನು ಈಸ್ ಶಿ ಅಂತ ಒದ್ದಾಡ್ಕೊಂಡು ಹೇಳೋದ್ರ ಬದಲು ನೀವು ಇಸ್ ಶಿ ಅಂತಲೇ ಹೇಳ್ಬೋದು. ಈಸ್ ಮತ್ತು ಶಿ ಎರಡು ಒಟ್ಟಿಗೆ ಅಲ್ಲಿ ಎಸ್ ಈಸಲ್ಲಿ ಬರುವಂತಹ ಎಸ್ ತೆಗೆದು ಹೇಳಬೇಕಾದ್ರೆ ಇಸ್ ಶಿ ಅಂತ, ಈಸ್ ಶಿ ಅಂತ ಹೇಳೋದ್ರ ಬದಲು ಇಸ್ ಶಿ ಅಂತ ಹೇಳ್ಬೋದು. ಇಸ್ ಶಿ ಪ್ಲೇಯಿಂಗ್ ಫುಟ್ಬಾಲ್, ಇಸ್ ಶಿ ವಾಚಿಂಗ್ ಟಿ ವಿ, ಇಸ್ ಶಿ. ಅದೇ ಥರ ಈಸ್ ಹಿ ಅಂತ ಹೇಳೋದ್ರ ಬದಲು ಈಸಿ ಅಂತ ಅದನ್ನು ಕ್ಲಬ್ ಮಾಡ್ಬೋದು. ಓಕೆ, ಇದು ಶಿ ಈಸ್ ಅನ್ನೋದನ್ನು ಶಿ ಈಸ್ ನಾಟ್ ಪೇಂಟಿಂಗ್ ಶಾರ್ಟ್ ಫಾರ್ಮ್. ಓಕೆ, ನೆಕ್ಸ್ಟು ಹಿ ಆಯಿತು, ಶಿ ಆಯಿತು, ಇಟ್ ನೋಡೋಣ. ಓಕೆ, ಸೊ ಇಟ್ ಈಸ್ ರೈನಿಂಗ್. ಮಳೆ, ಎಕ್ಸ್ಕ್ಯೂಸ್ ಮೀ, ಐ ನೀಡ್ ಸಮ್ ವಾಟರ್. ಓಕೆ, ಈಗ ಐ ಯು ವಿ ದೇ ಹಿ ಶಿ ಆಯಿತು. ಲೆಟ್ಸ್ ಮೂವ್ ಆನ್ ವಿತ್ ಇಟ್ ಈಸ್ ರೈನಿಂಗ್. ಮಳೆ ಆಗ್ತಾ ಇದೆ, ಮಳೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಮಳೆ ಆಗ್ತಾ ಇದೆಯಾ ಅಂತ ಕೇಳೋಕ್ಕೆ ಇಸ್ ಇಟ್ ರೈನಿಂಗ್. ಸೊ ಇಟ್ಟನ್ನ ಆಮೇಲೆ ಹಾಕಿ, ಸಬ್ಜೆಕ್ಟ್ನ ಆಮೇಲೆ ಹಾಕಿ, ನಾವು ಈಸನ್ನು ಫಸ್ಟಿಗೆ ಹಾಕಿದಾಗ ಇಟ್ ಬಿಕಮ್ಸ್ ಎ ಕ್ವೆಶ್ಚನ್. ಓಕೆ, ಸೊ ಇಸ್ ಇಟ್ ರೈನಿಂಗ್, ಮಳೆ ಆಗ್ತಾ ಇದೆಯಾ. ಇಟ್ ಈಸ್ ಸ್ನೋವಿಂಗ್, ಮಂಜು ಬೀಳ್ತಾ ಇದೆ. ಇಸ್ ಇಟ್ ಸ್ನೋವಿಂಗ್, ಮಂಜು ಬೀಳ್ತಾ ಇದೆಯಾ. ಇಟ್ ಈಸ್ ಗೆಟಿಂಗ್ ಕೋಲ್ಡ್, ಚಳಿ ಆಗ್ತಾ ಇದೆ, ಚಳಿ ಆಗುತ್ತೆ ಮುಂದೆ. ಇಸ್ ಇಟ್ ಗೆಟಿಂಗ್ ಕೋಲ್ಡ್, ಚಳಿ ಆಗುತ್ತಾ. ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಇಸ್ ಇಟ್ ಬಿಕಮಿಂಗ್ ಡಿಫಿಕಲ್ಟ್, ಕಷ್ಟ ಆಗ್ತಾ ಇದೆಯಾ. ಅಷ್ಟೇ, ಇದರಲ್ಲಿ ಬೇರೆ ಏನಿಲ್ಲ. ಓಕೆ, ಇದೆಯಾ, ಇದೆಯಾ, ಆಗ್ತಾ ಇದೆಯಾ, ಹೋಗ್ತಾ ಇದೆಯಾ. ಇಟ್ ಈಸ್ ಗೋಯಿಂಗ್, ಇಸ್ ಇಟ್ ಗೋಯಿಂಗ್. ಇಟ್ ಈಸ್ ಕಮಿಂಗ್, ಬರ್ತಾ ಇದೆ, ಇಸ್ ಇಟ್ ಕಮಿಂಗ್. ಓಕೆ, ಸೊ ಅಷ್ಟೇ ಇರೋದು ನಿಮಗೆ. ಇದಕ್ಕೆ ನಿಮಗೆ ಗೊತ್ತಿರೋ ವರ್ಬ್ಸ್ ಯಾವ್ದು ವರ್ಬ್ಸ್ ಇದೆ ಅದು ಎಲ್ಲದನ್ನೂ ಹಾಕಿದ್ರು ಅದು ಅದೇ ಇದರಲ್ಲೇ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ. ಸೊ ಈಗ ಇದು ಯಾವುದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನಾವು ಎಸ್ ಆರ್ ನೋ ಕ್ವೆಶ್ಚನ್ಸ್. ಸೊ ಇಲ್ಲಿ ಇಸ್ ಇಟ್ ರೈನಿಂಗ್, ಇದಕ್ಕೆ ಉತ್ತರ ಏನು ಇದು ಹೇಳ್ಬೋದು. ಎಸ್ ಇಟ್ ಈಸ್ ರೈನಿಂಗ್. ಇಲ್ಲ, ಅದಕ್ಕೆ ಉತ್ತರ ಏನು ಹೇಳ್ಬೋದು. ಇಲ್ಲ ಮತ್ತು ಹೌದು ಮಳೆ ಆಗ್ತಾ ಇದೆ, ಇಲ್ಲ ಮಳೆ ಆಗ್ತಾ ಇಲ್ಲ ಅಂತ ಹೆಂಗೆ ಹೇಳ್ತಾರೆ. ಓಕೆ, ಲೆಟ್ ಮಿ ಆಸ್ಕ್ ಯು ಕ್ವೆಶ್ಚನ್ಸ್, ಟ್ರೈ ಟು ಆನ್ಸರ್ ದೀಸ್ ಕ್ವೆಶ್ಚನ್ಸ್. ಈಗ ಇದಕ್ಕೆ ನೀವು ಹೌದು ಆಗ್ತಾ ಇದೆ, ಇಲ್ಲ ಆಗ್ತಾ ಇಲ್ಲ ಅಂತ ಹೇಳಬೇಕು. ಓಕೆ, ಇಸ್ ಇಟ್ ರೈನಿಂಗ್, is it raining now? No, it is not raining. 1 minute. ಇಲ್ಲಿ ಬರ್ತಾ ಇದೆಯಲ್ಲ ಯಾಕೆ. Is it raining now? Yes, it is raining. No, it is not raining. Yes ಹೇಳಿ. Yes, it is raining. ನೋ ಇಟ್ಸ್ ನಾಟ್ ರೈನಿಂಗ್. ಇಟ್ ಈಸ್ ಅಂತ ಹೇಳೋದ್ರ ಬದಲು ಇಟ್ಸ್ ಅಂತ ಯೂಸ್ ಮಾಡಿ. ಇಟ್ಸ್ ಶಾರ್ಟ್ ಆಗಿ ಹೇಳಬೇಕಾದ್ರೆ. ಇಸ್ ಇಟ್ ರೈನಿಂಗ್? ಎಸ್ ಇಟ್ಸ್ ರೈನಿಂಗ್. ನೋ ಇಟ್ಸ್ ನಾಟ್ ರೈನಿಂಗ್. ನೋ ಇಟ್ಸ್ ನಾಟ್ ರೈನಿಂಗ್. ಇಸ್ ಇಟ್ ಸ್ನೋವಿಂಗ್? It is snowing. No, it's not snowing. ಒಂದು ಕೆಲಸ ಮಾಡಿ, ಒಬ್ಬರು ಪಾಸಿಟಿವ್ ಹೇಳಿ, ಒಬ್ಬರು ನೆಗೆಟಿವ್ ಹೇಳಿ. ಓಕೆ, ಸೊ ಇಸ್ ಇಟ್ ಗೆಟಿಂಗ್ ಕೋಲ್ಡ್? Yes, it is cold. ಇಟ್ ಈಸ್ ಕೋಲ್ಡ್ ಅಲ್ಲ, ಇಟ್ ಈಸ್ ಗೆಟ್. No, it is not getting cold. ಸೊ ಇಟ್ ಈಸ್ ನಾಟ್ ಅಂತ ಹೇಳೋದನ್ನ ಇಟ್ಸ್ ನಾಟ್ ಅಂತ ಶಾರ್ಟ್ ಮಾಡಿ. ಅದು ನಾವು ಫಸ್ಟಿಂದನೇ ಪ್ರಾಕ್ಟೀಸ್ ಮಾಡಬೇಕು ಅದನ್ನು. ನೋ ಇಟ್ಸ್ ನಾಟ್ ಓದಬೇಕಾದ್ರೆ ಹಾಗೆ ಇರುತ್ತೆ. ಇಟ್ ಈಸ್ ನಾಟ್. ಅದು ಓಕೆ. ಇಸ್ ಇಟ್ ಬಿಕಮಿಂಗ್ ಡಿಫಿಕಲ್ಟ್? Yes. It is. ಇಲ್ಲ ಇದೆಯಲ್ಲ, ಇದನ್ನ ಹೇಳಿ. ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್. ಎಸ್ ಹಾಕಬೇಕಷ್ಟೇ, ನೀವು ಎಸ್ ಹಾಕಬೇಕು, ನೋ ಹಾಕಬೇಕಷ್ಟೇ. ಇಸ್ ಇಟ್ ಬಿಕಮಿಂಗ್ ಡಿಫಿಕಲ್ಟ್? ಎಸ್ ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್. ನೋ ಇಟ್ ಇಸ್ become difficult. ನೆಗೆಟಿವ್? No, it's not become difficult. ಇಟ್ಸ್ ನಾಟ್ ಅಂತ ಟ್ರೈ ಮಾಡಿ. ಇಸ್ ಇಟ್ ಗೆಟಿಂಗ್ ಡಾರ್ಕ್? Yes, it is getting dark. No, it's not getting dark. No, it's not getting dark. Is it growing? Yes, it is growing. No, it's not growing. Is the cat eating? Yes, the cat is eating. So it's not. Sir, adi ಏನಂತ pronounce ಮಾಡ್ಬೇಕು sir? It's the ಇದೆ ಅಲ್ಲ sir? ದ ಇದ್ರೆ ದಾನೇ ಹೇಳಬೇಕು, ದ ಕ್ಯಾಟ್ ಅಂತಾನೆ ಹೇಳಬೇಕು. It's ಯಾವ ತರ sir? It's ಇಟ್ ಇಲ್ಲಿ ಇಟ್ಟಿದೆಯಾ?
ಇಟ್ಟಿಲ್ಲ ತಾನೆ, ಮತ್ತೆ ಯಾಕೆ ಇಟ್ಟು ಹೇಳ್ತಾ ಇದ್ದೀರಾ? ಈಸ್ ದ ಕ್ಯಾಟ್ ಈಟಿಂಗ್? Yes. Is the cat eating? It's not eating that. ಓಕೆ, ಸೊ ಇಲ್ಲಿ ಕನ್ಫ್ಯೂಷನ್ ಇದೆ. ಇಲ್ಲಿ ಸಬ್ಜೆಕ್ಟ್ ಬಂದು ನಿಮಗೆ ಇಟ್ ಅಂತಿದೆಯಲ್ವಾ, ಇಲ್ಲಿ ಈಸ್ ಇಟ್. ಇಲ್ಲಿ ಸಬ್ಜೆಕ್ಟೇ ದ ಡಾಗ್, ದ ಕ್ಯಾಟ್, ದ ಡಾಗ್, ದ ಕೌ, ದ ಕ್ಲಾಕ್, ದ ಟೀಚರ್, ದ ಡಾಕ್ಟರ್, ಇದೆಲ್ಲ ಸಬ್ಜೆಕ್ಟು. ಅಂದರೆ ಇಟ್ ಬದಲು ನಾವು ಸಬ್ಜೆಕ್ಟ್ ಹಾಕಿದ್ದೀವಿ. ಇಲ್ಲಿ ಪ್ರಾಣಿ, 2 ಪ್ರಾಣಿಗಳು, 3 ಪ್ರಾಣಿಗಳು, ಇಲ್ಲಿ ವಸ್ತು, ಇಲ್ಲಿ ವ್ಯಕ್ತಿ. ಓಕೆ, ಸಬ್ಜೆಕ್ಟ್ ಇಲ್ಲಿ ಇಟ್ಟು ಇರೋದಿಲ್ಲ. ಓಕೆ, ಸಬ್ಜೆಕ್ಟ್ ಇಟ್ಟಿಲ್ಲ, ದ ಅಂತ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಬೇಕು ನೀವು. ಈಸ್ ಇಟ್, ಇಲ್ಲಿ ಪ್ರಶ್ನೆಯಲ್ಲಿ ಏನಿದೆ ನೋಡಿ. ಸೊ ಇಟ್ಸ್ ವೆರಿ ಸಿಂಪಲ್, ಇಟ್ಸ್ ಸಿಂಪಲ್ ಲಾಜಿಕಲ್. ಈಗ ಇಲ್ಲಿದೆಯಲ್ವಾ, ನಿಮಗೆ ಆನ್ಸರ್ ಇಲ್ಲೇ ಇದೆ, ಅಲ್ಲಿ ನೋಡೋದಕ್ಕೆ ದ ಕ್ಯಾಟ್ ಈಸ್ ಈಟಿಂಗ್, ನೀವು ಎಸ್ ಹಾಕಬೇಕಷ್ಟೇ. ಇಲ್ಲಿ ಈಸ್ ಇಟ್ ಗೆಟಿಂಗ್ ಡಾರ್ಕ್ ಅಂದಾಗ Negative ಯಾವ ತರ ಹೇಳ್ಬೇಕು ಸರ್? ನೆಗೆಟಿವ್ ನಾಟ್ ಹಾಕಬೇಕಷ್ಟೇ. ನಾಟ್ ಎಲ್ಲಿ ಹಾಕ್ತೀರಾ? ಇಲ್ಲಿ ಅದೇ ಸರ್, ಅದೇ ಕನ್ಫ್ಯೂಷನ್ ದ ಇದೆಯಲ್ಲ ಸರ್. ಅಲ್ಲಮ್ಮ, ಈಗ ಇದರಲ್ಲಿ ನೆಗೆಟಿವ್ ಎಲ್ಲಿ ಹಾಕ್ತೀರಾ ಹೇಳಿ? It's not getting cold. ಸಿ, ನೆಗೆಟಿವ್ ಎಲ್ಲಿ ಹಾಕಬೇಕು? ನಾನು ಫಸ್ಟು ಸ್ಟ್ರಕ್ಚರಲ್ಲಿ ನಿಮಗೆ ಚಾರ್ಟಲ್ಲಿ ನಾನು ತೋರಿಸಿದ್ನಲ್ಲ, ಚಾರ್ಟಲ್ಲಿ ಇಲ್ಲಿ ಎಲ್ಲಿ ಹಾಕಬೇಕು? ಈಸ್ ಆದಮೇಲೆ ನಾಟ್ ಬರುತ್ತೆ, ರೈಟ್? Yes sir. ಈಸ್ ಆದಮೇಲೆ ನಾಟ್ ಬರುತ್ತೆ. ಇಲ್ಲಿ ಈಸ್ ಎಲ್ಲಿದೆ? ಇಲ್ಲಿದೆ. ಫಸ್ಟ್ ಸಬ್ಜೆಕ್ಟ್ ಯಾವುದು? ದ ಕ್ಯಾಟ್ ಈಸ್, ಅಥವಾ ಇಲ್ಲಿ ದ ಕ್ಯಾಟ್ ಈಸ್ ಇದೆಯಲ್ವಾ, ಸೊ ಈಸ್ ಆದಮೇಲೆ ನಾಟ್ ಹಾಕಬೇಕು. ದ ಕ್ಯಾಟ್ ಈಸ್ ನಾಟ್ ಈಟಿಂಗ್. Is not okay. The cat is not eating. The dog is not sleeping. The cow is not grazing. The clock is not ticking. The teacher is teaching. The teacher is not teaching. The doctor is treating. The doctor is not. ಅದನ್ನು ಶಾರ್ಟ್ ಮಾಡೋದಾದರೆ the doctor isn't treating any patients. The teacher isn't teaching. ಅಥವಾ the teacher is not teaching. The clock is ticking. The clock is not ticking. Okay, so ಇದನ್ನು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ is the cat eating? Is the cat eating? Yes, it is cat eating. ಇಟ್ಟಿಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಇದರಲ್ಲಿ ಇಟ್ಟಿದೆಯಾ? ಇದನ್ನು ನೋಡ್ಕೊಂಡಾದ್ರೂ ಹೇಳಿ. ಎಸ್, ದ ಕ್ಯಾಟ್ ಈಸ್ ಈಟಿಂಗ್. ಇಲ್ಲಿರೋದನ್ನೇ ಹೇಳಿ ಅಂತ ಹೇಳ್ತಾ ಇದ್ದೀನಿ. Is eating. ಈಸ್ ಇಲ್ಲಿ ಇಟ್ಟಿಲ್ಲ. ಈಸ್ ದ ಕ್ಯಾಟ್ ಈಟಿಂಗ್? ಇದಕ್ಕೆ ಎಸ್ ಆರ್ ನೋ ಕ್ವೆಶನ್, ಅದೇ ಇಲ್ಲಿದೆ. ಎಸ್, ದ ಕ್ಯಾಟ್ ಈಸ್ ಈಟಿಂಗ್. ನೋ, ದ ಕ್ಯಾಟ್ ಈಸ್ ನಾಟ್ ಈಟಿಂಗ್. ಈಸ್ ದ ಡಾಗ್ ಸ್ಲೀಪಿಂಗ್? Yes, the dog is sleeping. ನೆಗೆಟಿವ್? No, the dog is not sleeping. ಅಷ್ಟೇ, ವೆರಿ ಗುಡ್. ಈಸ್ ದ ಕೌ ಗ್ರೇಸಿಂಗ್? Yes, the cow is grazing. No, the cow is not grazing. ಹಾಂ, ಸೊ ಇಲ್ಲಿ ದ ಕೌ ಈಸ್ ನಾಟ್ ಗ್ರೇಸಿಂಗ್, ದ ಕೌ ಈಸ್ ಗ್ರೇಸಿಂಗ್. ಈಸ್ ದ ಕ್ಲಾಕ್ ಟಿಕಿಂಗ್? Yes, the clock is ticking. No, the clock is not ticking. Simple. Is the teacher teaching? Yes, the teacher is teaching. No, the teacher is not teaching. Simple. Is the doctor treating patients? Yes, the doctor is treating patient. No, the doctor is not treating the patient. Simple. ಅಷ್ಟೇ ಇರೋದು. ಓಕೆ, ಈಗ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್. ಓಕೆ, ನಾವು ಫಾಸ್ಟ್ ಕಂಟಿನ್ಯೂಸ್ ನೋಡೋಣ. ಇದರಲ್ಲಿ ಫಾಸ್ಟ್ ಕಂಟಿನ್ಯೂಸ್ ಏನು? ಈಸ್ ಇರೋದು ವಾಸ್ ಆಗುತ್ತೆ, ಆ್ಯಮ್ ಇರೋದು ವಾಸ್ ಆಗುತ್ತೆ, ಈಸ್ ಇರೋದು ವಾಸ್ ಆಗುತ್ತೆ. ಸೊ ಐ ಆ್ಯಮ್ ಇದ್ದಿದ್ದು ಐ ವಾಸ್ ಆಯಿತು. ಐ ವಾಸ್ ಪ್ಲೇಯಿಂಗ್ ಫುಟ್ಬಾಲ್. ನಾನು ಫುಟ್ಬಾಲ್ ಆಡುತ್ತಾ ಇದ್ದೆ. ಐ ಆ್ಯಮ್ ಪ್ಲೇಯಿಂಗ್ ಫುಟ್ಬಾಲ್. ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ ಈಗ. ಐ ವಾಸ್ ಪ್ಲೇಯಿಂಗ್ ಫುಟ್ಬಾಲ್. ನಾನು ಫುಟ್ಬಾಲ್ ಆಡುತ್ತಾ ಇದ್ದೆ. ಓಕೆ, ಸೊ ಅದನ್ನು ಏನು ಮಾಡಬೇಕು? ಅಷ್ಟೇ, ವಾಸನ್ನ ನಾವು ಫಸ್ಟಿಗೆ ಹಾಕಬೇಕು. ವಾಸ್ ಐ ಪ್ಲೇಯಿಂಗ್ ಫುಟ್ಬಾಲ್? ನಾನು ಫುಟ್ಬಾಲ್ ಆಡ್ತಾ ಇದ್ನಾ? ಆಮ್ ಐ ಪ್ಲೇಯಿಂಗ್ ಫುಟ್ಬಾಲ್? ನಾನು ಫುಟ್ಬಾಲ್ ಆಡ್ತಾ ಇದ್ದೀನಾ? ಐ ವಾಸ್ ಪ್ಲೇಯಿಂಗ್ ಫುಟ್ಬಾಲ್. ನಾನು ಫುಟ್ಬಾಲ್ ಆಡ್ತಾ ಇದ್ದೆ. ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್. ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ. ಇಷ್ಟೇ. ಓಕೆ, ವಾಸ್ ಐ ಪ್ಲೇಯಿಂಗ್ ಫುಟ್ಬಾಲ್ ಅಂದರೆ ನಾನು ಫುಟ್ಬಾಲ್ ಆಡ್ತಾ ಇದ್ನಾ? ವಾಸ್ ಐ ರೀಡಿಂಗ್ ಬುಕ್ಸ್ ಅಂದರೆ ವಾಸ್ ಐ ರೀಡಿಂಗ್ ಬುಕ್ಸ್ ಅಂದರೆ ಓದ್ತಾ ಇದ್ನಾ? ಅಷ್ಟೇ. ವಾಸ್ ಐ ವಾಚಿಂಗ್ ಟಿವಿ? ನಾನು ಟಿವಿ ನೋಡ್ತಾ ಇದ್ನ. ವಾಸ್ ಐ ಲಿಸ್ನಿಂಗ್ ಟು ಮ್ಯೂಸಿಕ್? ನಾನು ಮ್ಯೂಸಿಕ್ ಕೇಳ್ತಾ ಇದ್ನ. ಹಾಂ. ವಾಸ್ ಐ ಈಟಿಂಗ್ ಬ್ರೇಕ್ಫಾಸ್ಟ್? ನಾನು ತಿಂತಾ ಇದ್ನ. ವಾಸ್ ಐ ಡಾನ್ಸಿಂಗ್ ಇನ್ ದ ರೈನ್? ನಾನು ಮಳೆ ಡ್ಯಾನ್ಸ್ ಮಾಡ್ತಾ ಇದ್ನ.
ಓಕೆ, ಸೊ ಇವೆಲ್ಲ ಪಾಸಿಟಿವ್. ವಾಸ್ ಐ ನಾಟ್ ಪೇಂಟಿಂಗ್ ಪಿಕ್ಚರ್ಸ್? ನಾನು ಪಿಕ್ಚರ್ಸ್ ಪೇಂಟ್ ಮಾಡ್ತಾ ಇರ್ಲಿಲ್ವಾ? ವೆರಿ ಗುಡ್, ಅಷ್ಟೇ. ವಾಸ್ ಐ ನಾಟ್ ಸಿಂಗಿಂಗ್ ಸಾಂಗ್ಸ್? ನಾನು ಸಾಂಗ್ ಹಾಡನ್ನ ಹಾಡ್ತಾ ಇರ್ಲಿಲ್ವಾ? ಹಾಂ, ಈಗ ವಾಸ್ ಐ ಅನ್ನೋದನ್ನು ವಾಸಂಟ್ ಐ ಅದನ್ನು ಶಾರ್ಟ್ ಮಾಡಿದಾಗ, ವಾಸ್ ಐ ನಾಟ್ ಅನ್ನೋದನ್ನು ಶಾರ್ಟ್ ಮಾಡಿದಾಗ ವಾಸೈಂಟ್ ಆಗಲ್ಲ, ವಾಸಂಟ್ ಐ ಆಗುತ್ತೆ. ಸೊ ಐ ಈ ಕಡೆ ಚೇಂಜ್ ಆಗುತ್ತೆ. ಅದು ಆಲ್ರೆಡಿ ನಾನು ನಿಮಗೆ ಚಾರ್ಟ್ ಹೇಳಿದ್ದೀನಿ. ವಾಸಂಟ್ ಐ ಸ್ಟಡಿಂಗ್ ಮ್ಯಾಥ್ಸ್? ವಾಸ್ ಐ ನಾಟ್ ಸ್ಟಡಿಂಗ್ ಮ್ಯಾಥ್ಸ್ ಬಿಕಮ್ಸ್ ವಾಸಂಟ್ ಐ ಸ್ಟಡಿಂಗ್ ಮ್ಯಾಥ್ಸ್. ನಾನು ಗಣಿತ ಓದ್ತಾ ಇರ್ಲಿಲ್ವಾ? ವಾಸಂಟ್ ಐ ರೈಟಿಂಗ್ ಸ್ಟೋರೀಸ್? ನಾನು ಕಥೆಗಳನ್ನ ಬರಿತಾ ಇರ್ಲಿಲ್ವಾ? ವಾಸಂಟ್ ಐ ಕುಕಿಂಗ್ ಡಿನ್ನರ್? ನಾನು ಊಟ ಅಡುಗೆ ರೆಡಿ ಮಾಡ್ತಾ ಇರ್ಲಿಲ್ವಾ? ಇರಲಿಲ್ವಾ? ಓಕೆ. ವಾಸಂಟ್ ಐ ರೀಡಿಂಗ್ ಬುಕ್ಸ್? ಅಡುಗೆ ಮಾಡ್ತಾ ಇರ್ಲಿಲ್ವಾ? ವಾಸಂಟ್ ಐ ರೀಡಿಂಗ್ ಬುಕ್ಸ್? ನಾನು ಪುಸ್ತಕಗಳನ್ನ ಓದ್ತಾ ಇರ್ಲಿಲ್ಲ. ಹಾಂ, ನಾನು ಪುಸ್ತಕಗಳನ್ನ ಓದ್ತಾ ಇರ್ಲಿಲ್ಲ. ಓದ್ತಾ ಇದ್ದ. ವಾಸಂಟ್ ಐ ರೀಡಿಂಗ್ ಬುಕ್ಸ್? ನಾನು ಪುಸ್ತಕಗಳನ್ನ ಓದ್ತಾ ಇರ್ಲಿಲ್ಲ. ಇರಲಿಲ್ವಾ? ಹಾಂ. ವಾಸಂಟ್ ಐ ವಾಚಿಂಗ್ ಟಿ ವಿ? ನಾನು ಟಿವಿ ನೋಡ್ತಾ ಇರ್ಲಿಲ್ವಾ? ಇರಲಿಲ್ವಾ? ಓಕೆ. ಸೊ ಇಲ್ಲಿ ನಾನು ವಾಸ್ ಐ ವಾಚಿಂಗ್ ಟಿ ವಿ ನೋಡ್ತಾ ಇದ್ನಾ? ವಾಸಂಟ್ ಐ ವಾಚಿಂಗ್ ಟಿ ವಿ? ನಾನು ಟಿ ವಿ ನೋಡ್ತಾ ಇರಲಿಲ್ವಾ? ಇದನ್ನೇ ನೆಗೆಟಿವ್ ಮಾಡೋದು. ಇದನ್ನು ನೀವು ಪಾಸಿಟಿವ್ ಮಾಡ್ಕೊಂಡಾಗ ಅಲ್ಲಿ ಅದರದ್ದೇ ಆದ ಮೀನಿಂಗ್ ಬರಬೇಕು. ಓಕೆ. ಸೊ ಈಗ ಇದಕ್ಕೆ ಉತ್ತರ ಹೇಳಿ. ಸೊ ನಾನೇ ಕೇಳ್ತೀನಿ, ವಾಸ್ ಐ ರೀಡಿಂಗ್ ಬುಕ್ಸ್? ವಾಸ್ ಐ ರೀಡಿಂಗ್ ಬುಕ್ಸ್? Yes, I was reading them. ಹಾಂ. Yes, I was reading. ನೋ ಅಂತ ಹೇಳೋದಾದರೆ? No, I wasn't reading them. ಓಕೆ. ಸೊ ಈಗ ಎಸ್, 1 minute ಪ್ಲೀಸ್. ಈಗ ಇಲ್ಲಿ ನಾನು ಪ್ರಶ್ನೆಗೆ ಉತ್ತರ, ನಾನು ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡೋ ಥರ ಇರಬೇಕಲ್ವಾ? ಸೊ ನೀವು ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಕೊಡೋ ಥರ ಇರಬೇಕು. ಈಗ ಇಲ್ಲಿ ಅದೇನಾಗುತ್ತೆ ಅಂತ ಹೇಳಿದ್ರೆ, ಈಗ ನನ್ನ ಬಗ್ಗೆನೇ ನಾನು ಪ್ರಶ್ನೆ ಕೇಳ್ತಾ ಇರೋದ್ರಿಂದ ನೀವು ಉತ್ತರ ನಾನು ಮಾಡೋ ಆ್ಯಕ್ಷನ್ಗೆ ಹೇಳಬೇಕು ಅಲ್ವಾ? ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ವಾಸ್ ಐ ರೀಡಿಂಗ್ ಬುಕ್ಸ್? ನಾನು ಪುಸ್ತಕ ಓದ್ತಾ ಇದ್ನಾ ಅಂತ ಕನ್ನಡದಲ್ಲಿ ನಾನು ನಿಮಗೆ ಕೇಳಿದ್ರೆ, ನಾನು ಪುಸ್ತಕ ಓದ್ತಾ ಇದ್ನಾ ಅಂತ ಕನ್ನಡದಲ್ಲಿ ಕೇಳಿದ್ರೆ ನೀವೇನು ಹೇಳ್ತೀರಾ ಅದಕ್ಕೆ ಉತ್ತರ? No, you were not reading books. ಹಾಂ, ಎಸ್. ಅಂದರೆ ಅಲ್ಲಿ ವರ್ ಬರುತ್ತೆ. ಓಕೆ. ಸೊ ಅಲ್ಲಿ ಅದಕ್ಕೆ ನಮಗೇನು ಬೇಕು? ಯುಗೆ ನಾವು ಏನು ಸೇರಿಸ್ಬೇಕು ಅನ್ನೋದು ನಮಗೆ ಗೊತ್ತಿದ್ರೆ ಡೈರೆಕ್ಟ್ ಕಾನ್ವರ್ಸೇಷನಲ್ಲಿ ಬರುವಂಥದ್ದು. ಈಗ ನೋಡಿ, ಯು ವರ್ ಪ್ಲೇಯಿಂಗ್ ಫುಟ್ಬಾಲ್. ಯು ವರ್ ಬರಬೇಕು. ಯು ವರ್ ಪ್ಲೇಯಿಂಗ್ ಫುಟ್ಬಾಲ್, ನೀನು ಫುಟ್ಬಾಲ್ ಆಡ್ತಾ ಇದ್ದೆ. ಯು ವರ್ ರೀಡಿಂಗ್ ಬುಕ್ಸ್, ನೀನು ಪುಸ್ತಕ ಓದ್ತಾ ಇದ್ದೆ. ಈಗ ಇದನ್ನು ನೀನು ಪ್ರಶ್ನೆ, ವರ್ ಯು ಪ್ಲೇಯಿಂಗ್ ಫುಟ್ಬಾಲ್? ನೀನು ಫುಟ್ಬಾಲ್ ಆಡ್ತಾ ಇದೆಯಾ? ವರ್ ಯು ರೀಡಿಂಗ್ ಬುಕ್ಸ್? ನೀನು ಪುಸ್ತಕ ಓದ್ತಾ ಇದೆಯಾ? ವರ್ ಯು ವಾಚಿಂಗ್ ಟಿ ವಿ? ನೀನು ಟಿ ವಿ ನೋಡ್ತಾ ಇದೆಯಾ? ಇದೆಯಾ ಅಲ್ಲ, ಇದೆಯಾ? ಓಕೆ. ಸೊ ಈ ಪ್ರಶ್ನೆಗೆ ವಾಸ್ ಐ ಪ್ಲೇಯಿಂಗ್ ಫುಟ್ಬಾಲ್, ಈ ಪ್ರಶ್ನೆಗೆ ಉತ್ತರ ಯು ವರ್ ಪ್ಲೇಯಿಂಗ್ ಫುಟ್ಬಾಲ್. ಇಲ್ಲಿ ಎಸ್ಸು ನೋ ಹಾಕಬೇಕಷ್ಟೇ ನೀವು. ಅಂದರೆ ನಾನು ಫುಟ್ಬಾಲ್ ಆಡ್ತಾ ಇದ್ನಾ ಅಂತ ನಾನು ನಿಮಗೆ ಕೇಳಿದಾಗ ನೀವು ಉತ್ತರ ಏನು ಹೇಳಬೇಕು? ಉತ್ತರ ಕಾಮನ್ ಆಗಿ ಪ್ರಾಕ್ಟಿಕಲ್ ಉತ್ತರ ಏನು? ಹೌದು, ನೀವು ಫುಟ್ಬಾಲ್ ಆಡ್ತಾ ಇದ್ರಿ, ಇಲ್ಲ ನೀವು ಫುಟ್ಬಾಲ್ ಆಡ್ತಾ ಇರಲಿಲ್ಲ ಅಂತ ತಾನೇ ಹೇಳಬೇಕು. ಈಗ ನಾನು ಇಂಗ್ಲೀಷಲ್ಲಿ ಕೇಳೋ ಪ್ರಶ್ನೆಗೆ ಇಂಗ್ಲೀಷಲ್ಲೇ ಉತ್ತರ ಹೇಳೋದಾದರೆ ನೀವು ವಾಸ್ ಐ ಪ್ಲೇಯಿಂಗ್ ಫುಟ್ಬಾಲ್? ಹೌ ಡು ಯು ಆನ್ಸರ್ ಟು ದಿಸ್? ಸೊ ಇಟ್ಸ್ ಎಸ್ ಆರ್ ನೋ ಕ್ವೆಶ್ಚನ್. ನೀವು ಪ್ರಶ್ನೆಗೆ ಉತ್ತರ ಹೇಳಬೇಕು ಅಲ್ವಾ? ವಾಸ್ ಐ ಪ್ಲೇಯಿಂಗ್ ಫುಟ್ಬಾಲ್? ಹೌ ಡು ಯು ಆನ್ಸರ್? Yes, you were playing football. ಹಾಂ, ನೆಗೆಟಿವ್? No, you were not playing football. Yeah, of course, very simple. Yes, you were. No, you weren't. You were not. You were not playing football ಅನ್ನೋದಕ್ಕೆ ನೋ ಹಾಕಬೇಕಷ್ಟೇ. ಎಸ್ ನೋ ಹಾಕಬೇಕಷ್ಟೇ. ಬಿಕಾಸ್ ಎಸ್ ನೋ ಕ್ವೆಶ್ಚನ್ ಇದು. ಎಸ್ ಅಥವಾ ನೋ ಇರಲೇಬೇಕಾದ್ರಲ್ಲಿ. ನೀವು ಫುಟ್ಬಾಲ್ ಆಡ್ತಾ ನಾನು ಫುಟ್ಬಾಲ್ ಆಡ್ತಾ ಇದ್ನಾ? ಹೌದು, ನೀವು ಫುಟ್ಬಾಲ್ ಆಡ್ತಾ ಇದ್ರಿ, ನಾನು ನೋಡಿದೆ. ಇಲ್ಲ, ನೀವು ಫುಟ್ಬಾಲ್ ಆಡ್ತಾ ಇರಲಿಲ್ಲ. ಓಕೆ. ವಾಸ್ ಐ ರೀಡಿಂಗ್ ಬುಕ್ಸ್? Yes, you were reading book. ನೆಗೆಟಿವ್? No, you were not reading book. ಹಾಂ, ನೋ ಯು ವರ್ ನಾಟ್ ಅಥವಾ ಯು ವರ್. ವೇರ್ ಅಂತ ಹೇಳಬೇಡಿ. ವೇರ್ ಅಂದರೆ WHERE, ಎಲ್ಲಿ ಅಂತ ಆಗುತ್ತೆ. ಇಟ್ಸ್ ವರ್. ಆರ್ನ ಬೇಕಾದ್ರೆ ಸೈಲೆಂಟ್ ಮಾಡಿ. ಎಸ್ ಯು ವರ್ ರೀಡಿಂಗ್ ಬುಕ್ಸ್. ಆರ್ ಹೇಳಲೇಬೇಕಂತಿಲ್ಲ. ನೀವು ವರ್ನ ತೊಗೊಂಡು ವರ್ ಅಂತ ಹೇಳಿ ಆರ್ ಹೇಳೋದಾದರೆ ವರ್ ಅಂತ ಹೇಳಿ. ಯು ವರ್. ವೇರ್ ಅಂತ ಹೇಳಬೇಡಿ. ನಾನು ಫಸ್ಟಿಗೆ ಹೇಳಿದ್ದೀನಿ ರಾಂಗ್ ಮಿಸ್ಪ್ರೊನೌನ್ಸ್ ಮಾಡ್ತಾರೆ ಅಂತ. ಅದು ವೇರ್ ಅಂತ ಹೇಳಿದ್ರೆ ಅದು ಟೋಟಲಿ ಡಿಸ್ರಪ್ಟ್ಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. ಓಕೆ. ವಾಸ್ ಐ ವಾಚಿಂಗ್ ಟಿ ವಿ? Yes, you were watching TV.
ನೆಗೆಟಿವ್ ಹೇಳಿ. No, you were watching. No, you were watching. ನೋ ಯು You were not watching TV. ಎಸ್, ಇಲ್ಲಿದೆಯಲ್ಲ ಅಷ್ಟೇ. ಇಲ್ಲಿಲ್ವಾ, ವಾಸಂಟ್ ಇದೆ ಇಲ್ಲಿ. ನೋ ಯು ವರಂಟ್, ನೋ ಯು ವಾರ್ ನಾಟ್. ಓಕೆ, ಸೊ ಈಗ ಇದರಲ್ಲೇ ಎರಡು ಇಲ್ಲ ಅಂದರೆ ಲೈಕ್ ಫ್ರೇಸಸ್ ಇಲ್ಲಿದೆ ತಗೊಳ್ಳಿ. ತಗೊಬಿಟ್ಟು ನಾನು ಕೇಳ್ತೀನಿ ವಾಸ್ ಐ ವಾಚಿಂಗ್ ಟಿ ವಿ ಅಂತ ಹೇಳಿದ್ರೆ, ಇಲ್ಲ ನೀವು ಹಾಡು ಕೇಳ್ತಾ ಇದ್ರಿ. ನೀವು ಟಿ ವಿ ನೋಡ್ತಾ ಇರಲಿಲ್ಲ, ನೀವು ಹಾಡು ಕೇಳ್ತಾ ಇದ್ರಿ. ವಾಸ್ ಐ ಈಟಿಂಗ್ ಬ್ರೇಕ್ಫಾಸ್ಟ್? ಇಲ್ಲ ನೀವು ತಿಂಡಿ ತಿಂತಾ ಇರಲಿಲ್ಲ, ನೀವು ಬೇರೆ ಏನಾದರೂ ಹೇಳಿ ಇದರಲ್ಲಿ. ಓಕೆ, ಯಾ. ವಾಸ್ ಐ ಲಿಸ್ನಿಂಗ್ ಟು ಮ್ಯೂಸಿಕ್? No, you weren't listening music. ಹಾಂ, You were watching TV. ಹಾಂ, ವೆರಿ ಗುಡ್. ಇಲ್ಲ ನೀವು ಟಿ ವಿ ನೋಡ್ತಾ ಇರಲಿಲ್ಲ, ಇಲ್ಲ ನೀವು ಮ್ಯೂಸಿಕ್ ಕೇಳ್ತಾ ಇರಲಿಲ್ಲ, ನೀವು ಟಿ ವಿ ನೋಡ್ತಾ ಇದ್ರಿ. ನೋ ಯು ವರ್ ನಾಟ್, ಆರ್ ನೋ ಯು ವರಂಟ್ ವಾಚಿಂಗ್ ಟಿ ವಿ, ಯು ವರ್ ಲಿಸ್ನಿಂಗ್ ಟು ಮ್ಯೂಸಿಕ್. ಓಕೆ, ವಾಸ್ ಐ ಈಟಿಂಗ್ ಬ್ರೇಕ್ಫಾಸ್ಟ್? Yes. No, you weren't eating breakfast. You were cooking dinner. ಸಿಂಪಲ್. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಸೊ ಇಲ್ಲ ಅನ್ನೋದಕ್ಕೆ ನಿಮಗೆ ಇನ್ನೊಂದು ಆಪ್ಷನ್ನು ಏನು ಮಾಡ್ತಾ ಇದ್ದೆ ಅನ್ನೋದನ್ನು ನೀವು ಹೇಳ್ಬೋದು. ಹೌದು ಅಂತ ಒಪ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಆಪ್ಷನ್ ಬರಲ್ಲ ಅಲ್ಲಿ. ಇಲ್ಲ ನೀವು ಬ್ರೇಕ್ಫಾಸ್ಟ್ ಮಾಡ್ತಾ ಇರಲಿಲ್ಲ, ನೀವು ಟಿ ವಿ ನೋಡ್ತಾ ಇದ್ರಿ. ಇಲ್ಲ ನೀವು ಆಟ ಆಡ್ತಿರ್ಲಿಲ್ಲ, ನೀವು ಪುಸ್ತಕ ಓದ್ತಾ ಇದ್ರಿ ಅಂತ ಹೇಳ್ಬೋದು ಬರ್ತು. ಹೌದು ನೀವು ಆಟ ಆಡ್ತಾ ಇದ್ರಿ, ಹೌದು ನೀವು ಟಿ ವಿ ನೋಡ್ತಾ ಇದ್ರಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಸೊ ನೆಗೆಟಿವ್ ಬಂದಾಗ ಇನ್ನೊಂದು ಎಕ್ಸ್ಟ್ರಾ ಸೆಂಟೆನ್ಸು ಹೇಳ್ಬೋದು. ಓಕೆ, ಸೊ ಇಷ್ಟೇ ಇರೋದು ಇದರಲ್ಲಿ. ಜಸ್ಟ್ ಇದನ್ನು ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ನೀವು ಅದರದ್ದು ಮೀನಿಂಗು ಅದನ್ನು ಬಳಸಬೇಕು. ಅದು ಹೇಳ್ತಾ ಬರುತ್ತೆ. ಓಕೆ, ಸೊ ಹೇಳಬೇಕು. ಅದಕ್ಕೆ ನಾನು ಇಷ್ಟೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿರೋದು. ಇಲ್ಲಾಂದರೆ ಒಂದು ಎರಡೆರಡು ಎಕ್ಸಾಂಪಲ್ಸ್ ಕೊಟ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ಇಷ್ಟೆಲ್ಲ ಎಕ್ಸಾಂಪಲ್ಸ್ ಏನಕ್ಕಿದೆ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ರೀಡ್ ಇಟ್. ಎಷ್ಟು ಓದ್ತೀರಾ ಅಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಅದೇ ಯು ವರ್. ಹಾಗೆ ನೋಡಿ, ವಿ ವರ್, ನಾವು. ವಿ ವರ್ ಪ್ಲೇಯಿಂಗ್ ಫುಟ್ಬಾಲ್. ವರ್ ವಿ ಪ್ಲೇಯಿಂಗ್ ಫುಟ್ಬಾಲ್? ನಾವು ಫುಟ್ಬಾಲ್ ಆಡ್ತಾ ಇದ್ವಾ? ವರ್ ವಿ. ಹಾಗೆ ದೇ ವರ್, ಅವರು. ದೇ ವರ್ ಪ್ಲೇಯಿಂಗ್ ಫುಟ್ಬಾಲ್. ವರ್ ದೇ ಪ್ಲೇಯಿಂಗ್ ಫುಟ್ಬಾಲ್? ಇದು ನಾನು ನಿಮಗೆ ಡ್ಯಾಶ್ ಹಾಕಿದ್ದೀನಿ, ಫಿಲ್ ಇನ್ ದ ಬ್ಲಾಂಕ್ಸ್. ವರ್ ದೇ. ದೇ ವರ್ ಬಿಕಮ್ಸ್ ವರ್ ದೇ. ಹಿ ವಾಸ್ ಪ್ಲೇಯಿಂಗ್ ಫುಟ್ಬಾಲ್. ವಾಸ್ ಹಿ? ಶಿ ವಾಸ್ ಪ್ಲೇಯಿಂಗ್ ಫುಟ್ಬಾಲ್. ವಾಸ್ ಶಿ? ಇಟ್ ವಾಸ್ ರೈನಿಂಗ್. ವಾಸ್ ಇಟ್ ರೈನಿಂಗ್? ನಿಮಗೆ ಪಾಸ್ಟ್ ಕಂಟಿನ್ಯೂಸ್ ಗೊತ್ತಿದ್ರೆ ಕ್ವೆಶ್ಚನು ಈಸಿ ಆಗುತ್ತೆ ನೋಡಿ. ಇಟ್ ವಾಸ್ ರೈನಿಂಗ್, ಮಳೆ ಬರ್ತಾ ಇತ್ತು. ವಾಸ್ ಇಟ್ ರೈನಿಂಗ್? ಮಳೆ ಬರ್ತಾ ಇತ್ತಾ? ಇಟ್ ವಾಸ್ ಸ್ನೋಯಿಂಗ್, ಮಂಜು ಬೀಳ್ತಾ ಇತ್ತು. ವಾಸ್ ಇಟ್ ಸ್ನೋಯಿಂಗ್? ಮಂಜು ಬೀಳ್ತಾ ಇತ್ತಾ? ಇಟ್ ವಾಸ್ ಗೆಟಿಂಗ್ ಕೋಲ್ಡ್. ವಾಸ್ ಇಟ್ ಗೆಟಿಂಗ್ ಕೋಲ್ಡ್? ಚಳಿ ಆಗ್ತಾ ಇತ್ತಾ? ಹಾಗೆ ಇಲ್ಲಿ ಹೇಳೋದಾದರೆ, ದ ಕ್ಯಾಟ್ ವಾಸ್ ಈಟಿಂಗ್. ಬೆಕ್ಕು ತಿಂತಾ ಇತ್ತು. ವಾಸ್ ದ ಕ್ಯಾಟ್ ಈಟಿಂಗ್? ವಾಸ್ ದ ಕ್ಯಾಟ್ ಈಟಿಂಗ್? ಬೆಕ್ಕು ತಿಂತಾ ಇತ್ತಾ? ದ ಡಾಗ್ ವಾಸ್ ಸ್ಲೀಪಿಂಗ್. ವಾಸ್ ದ ಡಾಗ್ ಸ್ಲೀಪಿಂಗ್? ಓಕೆ, ಆಲ್ರೈಟ್. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್.